ನಮಸ್ಕಾರ. ಅರಳಿಕಟ್ಟೆಯ ಇನ್ನೊಂದು ಎಪಿಸೋಡ್ಗೆ ವಾಸುಕಿ. ಇವತ್ ನಾನು ವಿಶಿಷ್ಟ ಅಂತ ಹೇಳಿಲ್ಲ, ಸೊ ಐ ಹ್ಯಾವ್ ಬ್ರೋಕನ್ ದ ಟ್ರೆಂಡ್. ಓಕೆ, ದಿವ್ಯಾ ನಲ್ಲೂರ್ ಅವರು, ಶಿ ಇಸ್ ಅ ಲೀಡಿಂಗ್ ಸೈಕಿಯಾಟ್ರಿಸ್ಟ್ ಇನ್ ಬ್ಯಾಂಗ್ಳೂರ್. ದಿವ್ಯಾ, ನಮ್ ಶೋಗೆ ವೆಲ್ಕಮ್. ಇವತ್ತು ನಾವು ಡಾಕ್ಟರ್ ದಿವ್ಯಾ ಜೊತೆ ನಮಗೆ ಸೈಕಿಯಾಟ್ರಿ ಬಗ್ಗೆ ಒಂದು ಸೈಕಿಯಾಟ್ರಿ ಬೇಸಿಕ್ಸ್ ಏನು, ಸೈಕಿಯಾಟ್ರಿ ಇಲ್ನೆಸಸ್ ಅಂದ್ರೆ ಏನು, ಸೈಕಿಯಾಟ್ರಿಗೂ ಸೈಕಾಲಜಿಗೂ ಏನ್ ವ್ಯತ್ಯಾಸ ಇದೆ, ಕಾಮನ್ ಸೈಕಿಯಾಟ್ರಿಕ್ ಪ್ರಾಬ್ಲಮ್ಸ್ಗೆ ಹೆಂಗ್ ಐಡೆಂಟಿಫೈ ಮಾಡೋದು, ಈ ತರ ಹಲವಾರು ವಿಶಿಷ್ಟ ಟಾಪಿಕ್ಸ್ ನಾವು ದಿವ್ಯಾ ಜೊತೆ ಡಿಸ್ಕಸ್ ಮಾಡ್ತೀವಿ. ದಿವ್ಯಾ, ವೆಲ್ಕಮ್ ಒನ್ಸ್ ಅಗೇನ್ ಟು ದ ಶೋ. ಥ್ಯಾಂಕ್ ಯು. ದಿವ್ಯಾ, ನೀವು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಎಲ್ಲ ಓದ್ತಾ ಇದೆ. ಇಟ್ ವಾಸ್ ರಿಯಲಿ ಅಮೇಝಿಂಗ್. ಅಟ್ಲೀಸ್ಟ್ ನೀವು ಒಂದು 20 ವರ್ಷ 30 ವರ್ಷ ಓದಿದೀರಾ ಅಂತ ಅನ್ಕೊಂಡಿದೀನಿ ನನಗೆ. MBBS, MD, MR, CP, oh my god, that's a lot of qualifications. So tell us a little bit about your childhood. ನೀವು ಸಣ್ಣ ಮಕ್ಳು ಆಟ ಆಡ್ತಾ ಇರ್ಬೇಕಾದ್ರೆ ನಾನು ಡಾಕ್ಟರ್ ಆಗ್ತೀನಿ ಅನ್ಕೊಂಡಿದ್ರ? Why did you take psychiatry? Just give us a little bit about that little Divya and the teenage Divya and so on. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಬಿಸಿಯಾದ ಅಕ್ಕಿ ರೊಟ್ಟಿ, ಚಟ್ನಿ ಪುಡಿ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ. ಆದರೆ ಒಳ್ಳೆ ಟೇಸ್ಟು ಹೋಟ್ಲಲ್ಲಿ ಸಿಗಲ್ಲ, ಮಾಡ್ಕೊಂಡು ತಿನ್ನೋಕ್ಕೆ ನಮ್ಗೆ ಟೈಮೇ ಆಗಲ್ಲ ಅನ್ನೋ ಇಕ್ಕಟ್ಟಿನ ಪರಿಸ್ಥಿತಿ ನಿಮ್ಮದಾಗಿದ್ದರೆ iPaka.comಗೆ ಭೇಟಿ ನೀಡಿ. ಚಡ್ಡಿ ಬಡ್ಡಿ ಕಾಂಬೋ ಅಂತ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಪುಡಿ ರಿಲೀಸ್ ಮಾಡಿದ್ದಾರೆ. www.iPaka.com ಕೂಪನ್ ಕೋಡ್ AK10 ಅಂತ ನೀವು ಕೊಟ್ಟರೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ಯಾಕೆ ತಡ, iPaka.com ಭೇಟಿ ನೀಡಿ. ಟಿಂಗ್ ಟಾಂಗ್. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಸೊ ತುಂಬಾ ಜನ ಕೇಳ್ತಾರೆ, ಸೈಕ್ಯಾಟ್ರಿ ಮುಂಚೆಯಿಂದಾನು ಇಷ್ಟ ಆಯ್ತಾ, ಬೇಕಿತ್ತಾ, ನಿಮ್ಗೆ ಡಾಕ್ಟರ್ ಆಗ್ಬೇಕಿತ್ತ ಅಂತ. ಬಟ್ ಮೈ ಸ್ಟೋರಿ ಇಸ್ ಜನರಲಿ ವೆರಿ ಡಿಫ್ರೆಂಟ್. ನನ್ಗೊಂದು 2 year old, ನನ್ಗಿಂತ 2 years older ಅಕ್ಕ ಇದ್ದಾರೆ. ಶಿ ನ್ಯೂ ಫ್ರಮ್ ದ ಡೇ ಆಫ್ ಹರ್ ಬರ್ತ್, ಐ ಥಿಂಕ್ ಅವಳು ಡಾಕ್ಟರ್ ಆಗ್ಬೇಕಂತ ಶಿ ನ್ಯೂ. ಬಟ್ ಐ ನೆವರ್ ನ್ಯೂ ವಾಟ್ ಐ ವಾಂಟೆಡ್ ಟು ಬಿ. ಸೊ ಐ ವಾಸ್ ಟಿಪಿಕಲಿ ಒಂದಿನ ಸ್ಪೇಸ್ ಸೈಂಟಿಸ್ಟ್, ಒಂದಿನ ಲಾಯರ್, ಒಂದಿನ ಜಡ್ಜ್. ಸೊ ಆಸ್ ಎ ಚೈಲ್ಡ್ ಐ ನೆವರ್ ನ್ಯೂ ವಾಟ್ ಐ ವಾಂಟೆಡ್ ಟು ಬಿ. ಆಮೇಲೆ ಅಂದ್ರೆ ಚೆನ್ನಾಗಂತೂ ಓದ್ತಾ ಇದೆ. ಸೆಕೆಂಡ್ PUC ಆಯ್ತು, CET ರ್ಯಾಂಕ್ ಬಂತು, ಕೌನ್ಸಿಲಿಂಗ್ ಹೋಗಿದೀವಿ. ಅವಾಗ ಡೈರೆಕ್ಟ್ ಕೌನ್ಸಿಲಿಂಗ್ ಇರ್ತಿತ್ತು. ಕೂತಿದ್ದೀನಿ ಕೌನ್ಸಿಲರ್ ಪಕ್ಕ ಮುಂದೆ ನಮ್ಮ ತಂದೆ ಜೊತೆ. ಅವರು REC ಸೂರತ್ ಕಲ್ಲಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಇದೆ ಅಮ್ಮ, ಇಂಜಿನಿಯರಿಂಗ್ ಬೇಕಂದ್ರೆ, ಇಲ್ಲ ಅಂದ್ರೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ 40th ಸೀಟ್ ಇದೆ ಅಂತಂದ್ರು. ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಚೆನ್ನಾಗಿ ಓದೋದು, ನಾನು REC ಸೂರತ್ ಕಲ್ಗೆ ಹೋಗ್ತೀನಿ. That reaction was only because I wanted to go to hostel, not because I had anything against medicine. ಸಿಕ್ಕಿದ್ರೆ ಬೆಂಗಳೂರಲ್ಲೇ ಇರ್ಬೇಕಲ್ಲಪ್ಪ, ಅಟ್ಲೀಸ್ಟ್ ಹಾಸ್ಟೆಲ್ಗೆ ಹೋಗ್ಬೋದು ಅಂತ REC ಅಂತಂದೆ. ನಮ್ಮಪ್ಪ ಹಿಂಗ್ ನೋಡ್ಬಿಟ್ಟು, ಯಾರು ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಿಡ್ತಾರ, ತಲೆ ಏನಾರು ಕೆಟ್ಟಿದ್ಯಾ ಅಂತಂದ್ರು. ಆಮೇಲೆ ಕೌನ್ಸಿಲರ್ ಹೇಳಿದ್ರು, ದೊಡ್ಡವ್ರಿಗೆ ಯಾವಾಗ್ಲೂ ಗೊತ್ತಮ್ಮ ಏನ್ ಮಾಡ್ಬೇಕು ಅಂತ, ನೀನ್ ನಿಮ್ ತಂದೆ ಮಾತು ಕೇಳು ಅಂತಂದ್ರು. ನಾನ್ ಸರಿ ಹೋ ಅಂದ್ಬಿಟ್ಟು ಮೆಡಿಕಲ್ ಸೇರ್ಕೊಂಡಿದ್ದು. ಸೊ ದಟ್ ಈಸ್ ಹೌ ಐ ಜಾಯಿನ್ ಟು ಬಿಕಮ್ ಅ ಡಾಕ್ಟರ್. ಐ ನೆವರ್ ಇನ್ ಮೈ ವೈಲ್ಡೆಸ್ಟ್ ಡ್ರೀಮ್ಸ್ ಥಾಟ್ ಐ ವಿಲ್ ಬಿ ಅ ಡಾಕ್ಟರ್. ಮೈ ಸಿಸ್ಟರ್ ಆನ್ ದ ಅದರ್ ಹ್ಯಾಂಡ್ ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಾಕ್ಟರ್. ಐ ಹ್ಯಾವ್ ನೆವರ್ ರಿಗ್ರೆಟೆಡ್ ಬೀಂಗ್ ಡಾಕ್ಟರ್. ಐ ಥಿಂಕ್ ಆಮೇಲೆ ಸೈಕಿಯಾಟ್ರಿ ಹೇಗ್ ತಗೊಂಡಿದ್ದು ಇಸ್ ಆಲ್ಸೋ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. And I think my life got shaped because of how I took psychiatry. So my husband and I went to UK ಹೋದ್ವಿ MBBS ಮುಗಿಸಿದ ತಕ್ಷಣ. ಅಲ್ಲಿ ಇಬ್ರು ತುಂಬಾ ಸ್ಟ್ರಗಲ್ ಮಾಡ್ಬೇಕಿತ್ತು ಫಸ್ಟ್ ಜಾಬ್ಗೆ. ಸೊ ವಿ ಸ್ಟ್ರಗಲ್ಡ್, ಗಾಟ್ ಸಮ್ ಜಾಬ್ ಟು ಸ್ಟಾರ್ಟ್ ಆಫ್ ವಿತ್. 6 monthsಗೆ ಸಿಕ್ಕಿತ್ತು. ಸೊ ಎಷ್ಟು ಲಾಂಗ್ ಜಾಬ್ ಇರುತ್ತೋ ಅಷ್ಟು ಮಾತ್ರ ವೀಸಾ ಕೊಡ್ತಾ ಇದ್ರು. ಸೊ 6 months ವೀಸಾ ಇತ್ತು, 6 months ಜಾಬ್ ಇತ್ತು. ಸೊ ಅನ್ಕೊಂಡ್ವಿ ಇದು ಸರಿ ಹೋಗೋದಿಲ್ಲ,
let's apply for easier specialties also. ಸೊ ಅವ್ರಿಗೆ ಸರ್ಜರಿ ಬೇಕಿತ್ತು, ನಂಗೆ ಜನರಲ್ ಮೆಡಿಸಿನ್ ಬೇಕಿತ್ತು, ಅವೆರಡಕ್ಕೂ ಅಪ್ಲೈ ಮಾಡೋಣ. ಬಟ್ ನೀವ್ ಅನಸ್ಥೀಸಿಯಾಗ ಅಪ್ಲೈ ಮಾಡಿ, ನಾನ್ ಸೈಕ್ಯಾಟ್ರಿಗೆ ಅಪ್ಲೈ ಮಾಡ್ತೀನಿ. ಯಾರ್ಗ್ ಜಾಸ್ತಿ ಸಿಗುತ್ತೋ, ಜಾಸ್ತಿ ಲಾಂಗರ್ ಡ್ಯೂರೇಷನ್ ವೀಸಾ ಸಿಗುತ್ತೋ, ದೇ ಹ್ಯಾವ್ ಟು ಆಕ್ಸೆಪ್ಟ್ ದ ಆಲ್ಟರ್ನೇಟಿವ್ ಅಂತ ಅನ್ಕೊಂಡಿ. And fortunately or unfortunately, I got a 4-year visa for psychiatry placement, which meant 4 years training, 4 years visa, and everything given by the government. And they said they will give a 110% mortgage if I take the job. They will give that, they will give this. It was very lucrative. ಹಂಗೆ ಸೈಕ್ಯಾಟ್ರಿ ತಗೊಂಡಿದ್ದೆ. ಅದಾದ್ಮೇಲೆ ಒಂದು 2-3 years I was very very upset. ಸೈಕ್ಯಾಟ್ರಿ ತಗೊಂಡ್ಬಿಟ್ಟೆ, ನಾನು ಬೇರೆ ಏನು ತಗೊಂಡಿಲ್ಲ ಅಂತ. ಬಟ್ ಥ್ಯಾಂಕ್ಫುಲಿ ಇಟ್ ವಾಸ್ ಅ ಸಬ್ಜೆಕ್ಟ್ ದಟ್ ಮೋಲ್ಡೆಡ್ ಮೀ. ಐ ರಿಯಲೈಸ್ ಇವಾಗ್ಲೂ ನಾನು ತುಂಬಾ ಮಕ್ಕಳಿಗೆ ಹೇಳ್ತೀನಿ, ಅಂದ್ರೆ ಯಂಗ್ಸ್ಟರ್ಸ್ ಚೂಸಿಂಗ್, ಇದನ್ ಮಾಡಿಸ್ಬಿಟ್ರು, ನಮ್ಮಪ್ಪ ಹಿಂಗ್ ಮಾಡಿಸ್ಬಿಟ್ರು, ನಂಗೆ ಫೋರ್ಸ್ ಮಾಡ್ಬಿಟ್ರು, ನನ್ ತಂದೆ ಇದನ್ ಫೋರ್ಸ್ ಮಾಡಿದ್ದು ನನ್ಗೆ ಇಷ್ಟನೇ ಇಲ್ಲ ಅಂತ. ಐ ಆಲ್ವೇಸ್ ಫೀಲ್ ಲೈಫ್ ಥ್ರೋಸ್ ಥಿಂಗ್ಸ್ at us at a lots of times. And we just have to catch what we get and make the best of it. And I'm really grateful ನಾನು psychiatry ಮಾಡಿದ್ದಕ್ಕೆ ಇವಾಗ. Though in my life plan there was nothing. Anyway, so even now I tell youngsters, ತುಂಬಾ ರಿಗ್ರೆಟ್ ಮಾಡ್ಕೋತಾರ, ಅಯ್ಯೋ ನನ್ಗೆ ಇದ್ ಬೇಕಿಲ್ಲ, ಅದ್ ಬೇಕಿತ್ತು, ಅದ್ ಬೇಕಿಲ್ಲ, ಇದ್ ಬೇಕಿತ್ತು ಅಂತ. But I think when life throws opportunities and we choose for whatever reasons, we make choices in our life. And once we make a choice, adara inda nododu is murkhatana, is what I feel. You just make the best of it. And I think psychiatry tagondiddike, no, I have tamed myself better, and the mental state is better. So I'm not as wild as I could have been if I was some other specialist doctor. So there are advantages. So not knowing what I wanted as a child does not mean that you will not be successful. Namakkange very clearly what she needed, but I was okay to be a lot of things. Well, tumba makkಳು ಹಂಗಿರ್ತಾರೆ. Even my son right now, ದಿನಕ್ಕೆ ಒಂದು career, and I think that is quite healthy as well. Exploring initially, ಚಿಕ್ಕವರಿದ್ದಾಗ you explore everything, you want to be everything, and then you decide what you want to, depending on what life throws at you. So Divya, the question is this, ಅಂದ್ರೆ ನಿಮ್ಗೆ MBBS ಅಲ್ಲಿ psychiatry subject ತರ ಇತ್ತು ಅಲ್ವಾ? ಅಂದ್ರೆ at that point you did not feel any affinity, just curiously. So psychiatry is like any other subject athwa? Psychiatry is part of general medicine in MBBS. We spend out of 5.5 years only, 10 days we spend in psychiatry. So it is impossible to develop an affinity for psychiatry MBBS only. I think there are people and colleagues, they have been always fascinated. Antoru idare fascinated, and then they have taken psychiatry and they made it their profession. But I think I have a different story, and I'm very proud of my story, because I think though it happened by chance, it by no means makes me less of a psychiatrist or a worse psychiatrist. And I think in fact it makes me a better psychiatrist. Onondsala nan bere psychiatrist jothe ರೇಗಿಸ್ತೀನಿ, ಇಷ್ಟಪಟ್ಟು ಸೈಕ್ಯಾಟ್ರಿ ತಗೊಂಡ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇರ್ಬೇಕು ನಿಮ್ಗೆ. ನಾನ್ ಬೈ ಚಾನ್ಸ್ ತಗೊಂಡಿರೋದು, ಸೊ ಐ ಆಮ್ ಮೋರ್ ಸೇನರ್ ದೆನ್ ಯು ಅಂತ. ನೀವು you studied MBBS ಇಲ್ಲಿ ಬೆಂಗಳೂರು ಸ್ಟಡಿ ಮಾಡಿದ್ರಿ ಅಲ್ವಾ? there was any gap or any MDL ಮಾಡಿದ್ ನೀವು? ಇಲ್ಲ, MBBS ಮಾಡಿ ವೆರಿ ಸೂನ್ ಆಫ್ಟರ್, ವಿತಿನ್ 6 months ನಾನು ಯುಕೆಗೆ ಹೋಗಿದ್ದು. ಯುಕೆನಲ್ಲೇನೆ ಮಾಸ್ಟರ್ಸ್ ಇನ್ ಸೈಕ್ಯಾಟ್ರಿ ಮಾಡಿ, ದಟ್ ಇಸ್ ಕಾಲ್ಡ್ MRC Psych. ಅದಾದ್ಮೇಲೆ ಸೂಪರ್ ಸ್ಪೆಷಲೈಸೇಷನ್ ಇನ್ ಅಡಿಕ್ಷನ್ಸ್, ವಿಚ್ ಇಸ್ ಕಾಲ್ಡ್ CCT, ಕಂಪ್ಲೀಷನ್ ಆಫ್ ಸರ್ಟಿಫಿಕೇಟ್ ಆಫ್ ಟ್ರೈನಿಂಗ್ ಅಂತ, ಅದನ್ನ ಮಾಡಿದ್ದು. ಸೊ ಬೆಂಗಳೂರಲ್ಲಿ ಬರೀ ನಾನು ಪೋಸ್ಟ್ ಗ್ರಾಜುಯೇಷನ್ ಸ್ಟಡೀಸ್ ಎಲ್ಲಾನು ಐ ಡಿಡ್ ಇಟ್ ಇನ್ UK. So culturally speaking, was it completely different? Medical systems different irtare, jana different irtare. How did you
How did you manage? Did you like it or did you not like it? I think as Indians, especially youngsters from Bangalore, I was only age to 23, 24 when I left to the UK. I think we're born and brought up being very resilient as Indians and as especially Bangaloreans, I think. I never had a problem adapting to the Western culture. In fact, ತುಂಬಾ ಜನ ಕೇಳ್ತಾರೋ ದಿಸ್ ಮಸ್ಟ್ ಬಿ ಶಾಕಿಂಗ್, ನಿಮ್ಗೆ ತುಂಬಾ ಚೇಂಜ್ ಆಗಿರ್ಬೇಕು, ಶಾಕ್ ಆಗಿರ್ಬೇಕು. ಇನ್ಫ್ಯಾಕ್ಟ್ ನಾನು UK ಇಂದ ವಾಪಸ್ ಬಂದಾಗ 2014 ಅಲ್ಲಿ, that's when I had the what I call reverse culture shock. Because ನಾನು 2001 ಅಲ್ಲಿ ಬಿಟ್ಟಿದ್ದಾಗ ಇಂಡಿಯಾ, Bangalore was in one particular way. Rajajinagar ಅಲ್ಲಿ ಇದ್ವಿ, very quiet area. It was very homely. Bangalore was like a big town tara ashte. It was very, very cozy. And then I came back in 2014 and it is metamorphosed into this huge city. Culturally, I think ivaga in some ways Bangalore is more Americanized than any part of Britain is. So coming back was a culture shock than going to UK, I think, because Salpa, I'm older when I came back and I expected Bangalore to be stuck in 2001, which is where I was stuck. So it is shocking in Bangalore Bandaga how fast youngsters are, how many pizza huts there are in Bangalore, ಎಷ್ಟು drugs ಮಾಡ್ತಾರೆ, ಎಷ್ಟು alcohol has become so prevalent. All this was a reverse culture shock actually compared to the culture shock I had in 2001. ವಾಪಸ್ ಬಂದಿದ್ದ? What made you come back? What made you come back? ಯಾಕೆ ವಾಪಸ್ ಬಂದ್ರಿ? ಅಲ್ಲ, ಒಳ್ಳೇದಾಯ್ತು, ನಮ್ಗೆ ಒಳ್ಳೆ ಗೆಸ್ಟ್ ಸಿಕ್ತು ಅಲ್ಲಿ. What made you? So different reasons, actually multiple reasons ittu. One of the considerations was family. I have elderly parents, like I said. Navibre sisters irado. My elder sister is also in the UK. So illi parents obre idaralla annadu one consideration. And also in 2001 our child was 4 years old and we wanted him to be brought up in slightly Indian culture. But ade reverse shock agda gottayitu alle jaasti Indian culture ittu, ille kadme ide anta. But that was too late. But also I think core reason we came back is, in our core, we always feel alien in a different country. If we progress, wherever you reach, we never felt settled. I mean, it's tumba unfair to UK. Actually, I have a lot of British friends who are amazing. And, I was very lucky also. I got what I wanted in UK. I got one fantastic education. I got, a very good job. So there was, they gave me all that I wanted, but still, I think in my heart, I always wanted to be back in India. And having come back, I think that's what I realized, that that satisfaction you have being in your own place of birth, you can't get anywhere else, despite all the disadvantages of road sarilla, neer baralla, whatever the disadvantage. I think the satisfaction you have in your core is very, very important. ನೀವು ಕಲ್ಚರಲ್ ಶಾಕ್ ಅಂತ ಹೇಳಿದ್ರಲ್ವಾ, ಫ್ರಮ್ ಸೊಸೈಟಿ ಪರ್ಸ್ಪೆಕ್ಟಿವ್, ಹಾಗೇನೆ ನಿಮ್ಗೆ ಆಸ್ ಪಾರ್ಟ್ ಆಫ್ ಯುವರ್ ಪ್ರಾಕ್ಟೀಸ್ ಕೂಡ ನಿಮ್ಗೆ ಕಲ್ಚರಲ್ ಶಾಕ್ ಏನಾದ್ರು ಅನಿಸ್ತಾ, ಇನ್ ಟರ್ಮ್ಸ್ ಆಫ್ ಅಂದ್ರೆ ನೀವು ಅಲ್ಲಿ ಪ್ರಾಬಬ್ಲಿ ಮೇ ಬಿ UK ನ್ಯಾಷನಲ್ಸ್ನ ಅಥವಾ ಪೀಪಲ್ ಆಫ್ ಅದರ್ ಕಂಟ್ರೀಸ್ನ ನೀವು ಬೇಸಿಕಲಿ ಅವ್ರನ್ನ you're basically attending to them. Illi Indians nimge barak shuru ಮಾಡಿದಾಗ, did you see any difference in terms of how they interact or how they open up or how they approach? So there are two categories of people, I think, patients agbaroru. Some very orthodox who see doctor as now ಬೆಳ್ದಾಗ ಹೆಂಗಿತ್ತು ಹಂಗೆ, doctor is very, very special. ಸ್ವಲ್ಪ ಜನ ಪೇಷಂಟ್ಸ್ ನನ್ನ ಆಫೀಸ್ ಒಳಗಡೆ ಬರಕ್ ಮುಂಚೆ ಚಪ್ಲಿ ಹೊರಗಡೆ ಬಿಟ್ಬಿಟ್ಟು ಬರ್ತಾರೆ, ಲೈಕ್ ಇಟ್ಸ್ ದೇವ್ರ ಮನೆ ಎಂಟರ್ ಮಾಡ್ದಂಗೆ ದೇ ಟ್ರೀಟ್ ಅಸ್, ವಿಚ್ ಇಸ್ ವೆರಿ, ವೆರಿ, ವೆರಿ ನೈಸ್. ಅಂಡ್ ಬಟ್
ಆ ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಸೈಕ್ಯಾಟ್ರಿಕ್ ಸಿಂಪ್ಟಮ್ಸ್ ಅಲ್ಲಿ ನಂಗೆ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ದೇ ಡು ನಾಟ್ ಹ್ಯಾವ್ ದ ಲ್ಯಾಂಗ್ವೇಜ್. ನಾನ್ ಡಿಪ್ರೆಸ್ಡ್, ನನ್ಗೆ ಬೇಜಾರಾಗ್ತಾ ಇದೆ, ಇವ್ರು ನನ್ನ ಹಸ್ಬೆಂಡ್ ಹಿಂಗ್ ಮಾಡೋದಕ್ಕೆ ಅಥವಾ ನನ್ ಮಗ ಹಿಂಗ್ ಮಾಡೋದಕ್ಕೆ ನಂಗೆ ಬೇಜಾರಾಗ್ತಾ ಇದೆ, ಅದಕ್ಕೆ ನಂಗ್ ಮನ್ಸಲ್ಲಿ ನೋವಿದೆ. ದಟ್ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಇಸ್ ಮಿಸ್ಸಿಂಗ್ ಇನ್ ಸಮ್ ಆಫ್ ದೆಮ್. ಇನ್ಸ್ಟೆಡ್ ದೆಲ್ಸೆ ತಲೆನೋವು ನಂಗೆ ತುಂಬಾ ಜಾಸ್ತಿ, ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ನ್ಯೂರಾಲಜಿಸ್ಟ್ ಹತ್ರ ಹೋಗಿರ್ತಾರೆ, ಅವರು ಇಲ್ಲ ಫಿಸಿಕಲಿ ಏನು ಸಿಂಪ್ಟಮ್ಸ್ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಅಂತ ಅವ್ರು ಹೇಳಿ ಕಳ್ಸಿರ್ತಾರೆ. ಸೊ ದಟ್ ಲ್ಯಾಂಗ್ವೇಜ್ ಆಫ್ ಐ ಆಮ್ ಮೆಂಟಲಿ ನಾಟ್ ಓಕೆ ಮೇ ಬಿ ಮಿಸ್ಸಿಂಗ್ ಇನ್ ದ ಮೋರ್ ಆರ್ಥೋಡಾಕ್ಸ್ ಕೈಂಡ್ ಆಫ್ ಪೀಪಲ್. ಬಟ್ ಐ ಹ್ಯಾವ್ ಅದೇ ಕಲ್ಚರಲ್ ಶಾಕ್ ಆಗಿದ್ದು ದ ಯಂಗರ್ ಗ್ರೂಪ್. ಅವರು ಸ್ವಲ್ಪ ಎಸ್ಪೆಷಲಿ ನೀವಿಬ್ರು IT ನಲ್ಲಿ ಇದ್ದೀರಾ, ಬೈಕೋಬೇಡಿ. IT ಪೀಪಲ್ ಹೂ ಹ್ಯಾವ್ ಗಾನ್ ಅಬ್ರಾಡ್ ಅಂಡ್ ದೇ ಹ್ಯಾವ್ ಕಮ್ ಬ್ಯಾಕ್, ಏನಕ್ಕೆ ಗೊತ್ತಿಲ್ಲ, ದೇ ವಿಲ್ ವಾಕ್ ಇನ್ ಟು ದ ಕ್ಲಿನಿಕ್ ಅಂಡ್ ದೇ ವಿಲ್ ಸೇ, ಹಾಯ್ ದಿವ್ಯಾ, ಹೌ ಯು ದಿಸ್ ಮಾರ್ನಿಂಗ್ ಅಂತ ಹಂಗೆ ಮಾತಾಡ್ತಾರೆ. ದಟ್ ವಾಸ್ ಅ ಕಲ್ಚರಲ್ ಶಾಕ್ ಬಿಕಾಸ್ ಬ್ರಿಟನ್ ಇಸ್ ಅ ವೆರಿ ವೆರಿ ಆರ್ಥೋಡಾಕ್ಸ್ ಸೊಸೈಟಿ in many ways. So ಎಷ್ಟೇ ಕ್ಲೋಸ್ ಇರ್ಲಿ ಪೇಷಂಟ್ ನಮ್ಗೆ, they will call us as hello Dr. Nallur ಅಂತ. ಸೊ ಫಸ್ಟ್ ನೇಮ್ ಬೇಸಿಸ್ ಕರೆಯೋದು, being very cool about everything. ಅಂಡ್ ಆಲ್ಸೋ ನಾನು UK ನಲ್ಲಿ ಇದ್ದಾಗ ನಾವೊಂದು ಫ್ಯಾಮಿಲಿ ಟ್ರೀ ಅಂತ ಹಾಕ್ತಿವಿ. ಅಂದ್ರೆ ತಂದೆ ಯಾರು, ತಾಯಿ ಯಾರು, ಮಕ್ಳು ಯಾರು, ಅವರಲ್ಲಿ ಯಾರಲ್ಲಿ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂತ ಹಿಸ್ಟ್ರಿ ತಗೊಳ್ಬೇಕಾರೆ ಹಾಕ್ತಿವಿ. ಯಾವಾಗ್ಲೂ ನಾನು UK ನಲ್ಲಿ ಇದ್ದಾಗ ಬೈಕೋತಾ ಇದ್ದೆ, ಏನಪ್ಪಾ ಇದು, ಒಂದ್ಸಲ ಮದ್ವೆ ಮಾಡ್ಕೊಂಡಿರ್ತಾರೆ, ತಿರ್ಗಾ ಬಿಟ್ಟಿರ್ತಾರೆ, ತಿರ್ಗಾ ಇನ್ನೊಂದ್ ಮದ್ವೆ ಮಾಡ್ಕೊಂಡಿರ್ತಾರೆ, ಅದು ಫುಲ್ ಕನ್ಫ್ಯೂಷನ್ ಆಗ್ತಾ ಇತ್ತು. ಯಾವ ಮಗು ಅವ್ರದ್ದು ಜೆನೆಟಿಕಲಿ ಯಾರು ಇಸ್ ಲಿಂಕ್ಡ್, ಯಾರು ಹೂ ಇಸ್ ನಾಟ್ ಲಿಂಕ್ಡ್ ಅಂತ ಹಾಕಕ್ಕೆ ನನ್ಗೆ ಎಷ್ಟು ತಲೆನೋವು ಇದು ಫ್ಯಾಮಿಲಿ ಹಿಸ್ಟ್ರಿ ಬರೆಯೋದಕ್ಕೆ ಅಂತ ಅನ್ಕೊಂಡಿದ್ದೆ. ವಾಟ್ ಐ ರಿಯಲೈಸ್ ವೆನ್ ಐ ಕೇಮ್ ಬ್ಯಾಕ್ ಇಸ್ ಇಂಡಿಯಾನಲ್ಲಿ ಇನ್ನೂ ಕಾಂಪ್ಲಿಕೇಟೆಡ್. ಫಸ್ಟ್ ಮ್ಯಾರೇಜ್ ವಿಲ್ ಬಿ ಗೊತ್ತಿರೋರಲ್ಲೇನೆ, ಮಾವನ್ ಮಗಳು, ಅತ್ತೆ ಮಗಳು, ಸಮಥಿಂಗ್ ಹಂಗ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅದೇನೋ ಮೆಸ್ಅಪ್ ಆಗಿರುತ್ತೆ. Bangalore has gone so forward that seeing second marriages or seeing extramarital affairs is not a surprise at all. So that is a cultural shock that people have moved on, people have multiple relationships, either serially or together. So that is very shocking. So ಆತರ ಎರಡ್ ತರ ಗ್ರೂಪ್ಸ್ ಇಸ್ ಆಲ್ಸೋ ದೇರ್. ಒನ್ ಅನ್ ಓಲ್ಡರ್ ಮೋರ್ ಆರ್ಥೋಡಾಕ್ಸ್ ಗ್ರೂಪ್ ಅಂಡ್ ಒನ್ ಒಂಥರ ತುಂಬಾ ಫಾಸ್ಟ್ ಫಾರ್ವರ್ಡ್ ಹೊಟ್ಟೋಗಿದ್ದಾರೆ, UK ಗಿಂತ ಮುಂದೆ ಕೊಟ್ಟೋಗಿದ್ದಾರೆ. UK ನಲ್ಲಿರೋ ಅವೇರ್ನೆಸ್ ಮೆಂಟಲ್ ಇಲ್ನೆಸ್ ಬಗ್ಗೆ ನಮ್ ಇಂಡಿಯಾನಲ್ಲಿ ಮಿಸ್ಸಿಂಗ್ ಅಂತ ನೀವು ಹೇಳಿದ ಪ್ರಕಾರ ನನ್ಗೆ ಅನಿಸ್ತಾ ಇದೆ. ಅದ್ರ ಕಾರಣಗಳು ಏನು, ಮೇನ್ ಕಾರಣಗಳೇನು, ಸ್ವಲ್ಪ ಔಟ್ಲೈನ್ ಮಾಡ್ತೀರಾ ನಿಮ್ಮ ಅನಾಲಿಸಿಸ್? ಸೊ ಒನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಸ್ಟಿಗ್ಮಾ. ಅಂದ್ರೆ ಮೆಂಟಲ್ ಹೆಲ್ತ್ ಇಂಡಿಯಾನಲ್ಲಿ ಇಸ್ ಈಕ್ವಿವಲೆಂಟ್ ಟು ಮ್ಯಾಡ್ನೆಸ್. ಸೊ ಮೆಂಟಲ್ ಹೆಲ್ತ್ is not equal to just an illness like ಜ್ವರ ಬಂತು, ಕೆಮ್ಮು ಬಂತು, ನಂಗೆ ಮೆಂಟಲ್ ಇಲ್ನೆಸ್ ಬಂತು, ಆ ತರ ಥಾಟ್ಸ್ ಇಲ್ಲ. ಮೆಂಟಲ್ ಇಲ್ನೆಸ್ ಇಸ್ ಈಕ್ವಲ್ ಟು madness and madness is bad is the equation ivaga sadyake India nalle. So adrinda because of the extremes of stigma, no one wants to accept nange ಹುಷಾರಿಲ್ಲ, ನಂಗೆ ಮನ್ಸಲ್ಲಿ ನೋವಿದೆ, ನಂಗೆ I can't function because of this ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ even when there is what we would normally call madness, ಅಂದ್ರೆ ನಾವು ಸೈಕ್ಯಾಟ್ರಿನಲ್ಲಿ ಅದನ್ನ ಸೈಕೋಸಿಸ್ ಅಂತ ಕರಿತೀವಿ. ಅಂದ್ರೆ ವೆನ್ ದೇರ್ ಇಸ್ ನೋ ಟಚ್ ವಿತ್ ರಿಯಾಲಿಟಿ. ಸೊ ಅವರು ಬೇರೆ ವಾಯ್ಸಸ್ ಕೇಳ್ತಾ ಇರ್ಬೋದು ಅಥವಾ ಇಲ್ದಿರೋದನ್ನ ನೋಡ್ತಾ ಇರ್ಬೋದು. ಹಂಗಾದಾಗೂನು ವೆರಿ ಟ್ರೆಡಿಷನಲಿ ನಾವು ತುಂಬಾ ಎಕ್ಸ್ಪ್ಲನೇಷನ್ ಕೊಡೋದು, ಇದು ಭೂತ ಬಂದಿದೆ, ಇದು ಗಾಳಿ ಹೊಡೆದಿದೆ, ಇದು ಪ್ರೇತ ಅಂಟ್ಕೊಂಡಿದೆ, ಅದಕ್ಕೆ ಪೂಜೆ ಮಾಡ್ಬೇಕು, ಅದನ್ನೇನೋ ಒಡೆದು ತೆಗಿಬೇಕು. ದಟ್ ಈಸ್ ಕಲ್ಚರಲಿ ಮೋರ್ ಅಕ್ಸೆಪ್ಟಬಲ್ ದನ್ ಸೇಯಿಂಗ್ ದಿಸ್ ಇಸ್ ಅ ಕೆಮಿಕಲ್ ಅಬ್ನಾರ್ಮ್ಯಾಲಿಟಿ. ಇವ್ರಿಗೆ ಏನೋ ಕೇಳಿಸ್ತಾ ಇರೋದು, ಏನೋ ಕಾಣಿಸ್ತಾ ಇರೋದು ಇಸ್ ಅಬ್ನಾರ್ಮಲ್
And that is because of there is a chemical abnormality in the explanation, especially rural India nalli irodu very little. Rural India anta heltine, I know a lot of very successful people even in Bangalore who come ತುಂಬಾ ಲೇಟ್ ಆಗಿ ಬರ್ತಾರೆ. ಆಗ್ಲೇ ದರ್ಗಾಗ್ ಹೋಗಿ, ಟೆಂಪಲ್ಗೆ ಹೋಗಿ, ಕಾಳಿಪಾಂತ ಟೆಂಪಲ್ಗೆ ಹೋಗಿ ಏನೇನೋ ಪೂಜೆ ಮಾಡಿಸಿ 3-4 ಲಕ್ಷ ಖರ್ಚು ಮಾಡಿ ಆಮೇಲೆ ಬರ್ತಾರೆ. One is stigma, ಯಾರು ಏನಾರು ಅಪಹಾರ್ಥ ಮಾಡ್ಕೋತಾರೆ ಅಂತ, and ಇನ್ನೊಂದು ignore completely and giving it an explanation of some unnatural causes rather than scientific changes in the brain. ಸ್ವಲ್ಪ ಎಲಾಬ್ರೇಟ್ ಮಾಡೋಣ ಡಾಕ್ಟರ್. ನೀವು ಫಸ್ಟ್ ಲೇಟ್ ಆಗಿ ಬರ್ತಾರೆ ಅಂತ ಹೇಳಿದ್ರಿ. ಲೇಟ್ ಆಗಿ ಬರ್ತಾರೆ ಅಂದ್ರೆ ಸಿಂಪ್ಟಮ್ಸ್ ಏನೇನು, ಅರ್ಲಿ ಸಿಂಪ್ಟಮ್ಸ್ ಏನೇನು ಮೆಂಟಲ್ ಇಲ್ನೆಸಸ್ಗೆ? ಅದಕ್ಕಿಂತ ಮುಂಚೆ ಲೆಟ್ ಅಸ್ ಟಾಕ್ ಅಬೌಟ್ ಮೆಂಟಲ್ ಇಲ್ನೆಸಸ್ ಅಂದ್ರೆ ನೀವ್ ಹೆಂಗೆ ಅದನ್ನ ಡಿವೈಡ್ ಕ್ಲಾಸಿಫೈ ಮಾಡ್ತೀರಾ, ಮತ್ತೆ ಆದಷ್ಟು ಮಟ್ಟಿಗೆ ನಮ್ಮ ಜನರು ಅದನ್ನ ಹೆಂಗೆ ಕ್ಲಾಸಿಫೈ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಟ್ಯಾಲಿ ಮಾಡಿ. ಅಂದ್ರೆ ಐ ಡೋಂಟ್ ವಾಂಟ್ ಅ ಮೆಡಿಕಲ್ ಟರ್ಮ್ ಫಾರ್ ಒನ್ ವೈಲ್ ಆರ್ಡಿನರಿ ಪೀಪಲ್ ಕಾಲ್ ಇಟ್ ಸಮಥಿಂಗ್ ಎಲ್ಸ್. ನನ್ಗೆ ಅರ್ಥ ಆಗ್ತಿದೆಯಲ್ಲ ನನ್ನ ಕ್ವೆಶ್ಚನ್, ಸೊ ದಟ್ ಪೀಪಲ್ ತುಂಬಾ ಈಸಿ ಆಗ್ಲಿ ಜನಕ್ಕೆ. ಸೊ ಮೆಂಟಲ್ ಇಲ್ನೆಸ್ ಅನ್ನೋದು ಇಸ್ ಅ ಬಿಗ್ ಕ್ಯಾಟಗರಿ ಆಫ್ ಸಿಂಪ್ಟಮ್ಸ್. ಸೊ ಮಲ್ಟಿಪಲ್ ಇಲ್ನೆಸಸ್. ಇವಾಗ ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು ನೀವ್ ಏನೇನ್ ಇಲ್ನೆಸಸ್ ಟ್ರೀಟ್ಮೆಂಟ್ ಮಾಡ್ತೀರಾ ಅಂತ ಕೇಳ್ದಂಗೆ, ಇಟ್ಸ್ ಅ ವೆರಿ ಲಾರ್ಜ್ ಗ್ರೂಪ್ ಆಫ್ ಇಲ್ನೆಸಸ್. ಸೊ ಸಿಂಪಲ್ ಆಗಿ ಮಾನಸಿಕ ಒತ್ತಡ ಇರ್ಬೋದು, ಅಂದ್ರೆ ಏನೋ ನಾವು ಡಿಪ್ರೆಷನ್ ಅಂತ ಕರಿತೀವಿ, ತುಂಬಾ ಬೇಜಾರಾಗೋದು, ಸೂಯಿಸೈಡ್ ಎಲ್ಲ ಆಗೋದು, ಆ ತರದ್ ಇರ್ಬೋದು. ಇಲ್ಲ ತುಂಬಾ ಮಾನಸಿಕ ಆತಂಕ ಇರ್ಬೋದು, ಆಂಗ್ಸೈಟಿ, ನಂಗೆ ಪ್ಲೇನಲ್ಲಿ ಹೋಗಕ್ ಭಯ, ನನಗೆ ಹೈಟ್ಸ್ ಅಂದ್ರೆ ಭಯ, ಇಲ್ಲ ನಂಗೆ ಸುಮ್ನೆ ಜನರಲ್ ಆಗಿ ಭಯ, ಇಲ್ಲ ನಂಗೆ ಕೋವಿಡ್ ಅಂದ್ರೆ ತುಂಬಾ ಭಯ. ಅಂದ್ರೆ ಇಟ್ ಇಸ್ ನಾಟ್ ನಾರ್ಮಲ್ ಫಿಯರ್. ಎಕ್ಸೆಸಿವ್ ಫಿಯರ್ ಅಬೌಟ್ ಎನಿಥಿಂಗ್ ಆರ್ ಎಕ್ಸೆಸಿವ್ ವರಿ ಅಬೌಟ್ ಸಮಥಿಂಗ್ ಕ್ಯಾನ್ ಬಿ ಆಲ್ಸೋ ಇಲ್ನೆಸ್. ಅಥವಾ ಇನ್ನ ಮೋರ್ ಸಿವಿಯರ್ ಇಲ್ನೆಸಸ್ ಲೈಕ್ ಸ್ಕಿಜೋಫ್ರೇನಿಯಾ, ಸೈಕೋಸಿಸ್ ಅಂತ ಏನ್ ಹೇಳಿದೆ, ವೇರ್ ದೇ ಆರ್ ನಾಟ್ ಅಟ್ ಆಲ್ ಇನ್ ಟಚ್ ವಿತ್ ರಿಯಾಲಿಟಿ. ಸೊ ರಿಯಾಲಿಟಿಗೆ ಟಚ್ ಅಲ್ಲಿರಲ್ಲ, ಅವ್ರದ್ದು ಲೋಕನೇ ಬೇರೆ ಇರುತ್ತೆ, ಅವ್ರು ಬೇರೆ ವಾಯ್ಸಸ್ ಕೇಳಿಸ್ಕೊತಾ ಇರ್ತಾರೆ, ಆ ವಾಯ್ಸಸ್ ಅವ್ರು ರೆಸ್ಪಾಂಡ್ ಮಾಡ್ತಾ ಇರ್ತಾರೆ, ಅಥವಾ ಬೇರೆ ಏನೋ ಕಾಣಿಸ್ತಾ ಇರುತ್ತೆ ಅವ್ರಿಗೆ. ಇಲ್ಲ ದೇರ್ ಮೇ ಬಿ ಸಿಂಪ್ಟಮ್ಸ್ ಲೈಕ್ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ, ವೇರ್ ನನ್ ಕೈ ಗಲೀಜಿದೆ, ನಾನ್ ಕಾನ್ಸ್ಟೆಂಟ್ ಆಗಿ ತೊಳ್ಕೋಬೇಕು ಅನ್ನೋದು, ಅದೇ ಉದ್ಯೋಗ ಮಾಡ್ಕೊಳ್ಳೋದು, ಅಥವಾ ಡೋರ್ ಲಾಕ್ ಆಗಿಲ್ಲ ಅನ್ಕೊಂಡು ಡೋರ್ ನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡೋದು, ಅಥವಾ ಕರೆಂಟ್ ಲೈಟ್ ಆಫ್ ಆಗಿಲ್ಲ ಅಂತ ಕರೆಕ್ಟ್ ಪದೇ ಹೋಗಿ ಲೈಟ್ ಸ್ವಿಚ್ ಟೆಸ್ಟ್ ಮಾಡೋದು. ದೀಸ್ ಆರ್ ಆಲ್ ಕಾಮನ್ ಮೆಂಟಲ್ ಇಲ್ನೆಸಸ್ ನೋಡೋದು ನಾವು. ಸೊ ಇದು ನಾನು ಹೇಳ್ದಂಗೆ ವೈಡ್ ರೇಂಜ್ ಆಫ್ ಇಲ್ನೆಸಸ್ ಇರ್ಬೋದು. ಇವಾಗ ಯಾರೋ ತೀರೋದ್ರು, ಕ್ಲೋಸ್ ಆಗಿರೋರು ಯಾರೋ ತೀರೋದ್ರು, ಎಸ್ಪೆಷಲಿ ಕೋವಿಡ್ ಟೈಮ್ಸ್ ಅಲ್ಲಿ ತುಂಬಾ ಬಿರೀವ್ಮೆಂಟ್ಸ್ ಆಗುತ್ತೆ, ಗ್ರೀಫ್ ತುಂಬಾ ಇರುತ್ತೆ. ಸೊ ಗ್ರೀಫ್, ಇಸ್ ಇಟ್ ಸೈಕ್ಯಾಟ್ರಿಕ್ ಇಲ್ನೆಸ್ ಆರ್ ನಾಟ್ ಸೈಕ್ಯಾಟ್ರಿಕ್ ಇಲ್ನೆಸ್? ಸೊ ಗ್ರೀಫ್ ಎನಿ ಸೈಕಲಾಜಿಕಲ್ ಡಿಸ್ಟ್ರೆಸ್, ಯಾವ್ದ್ರಿಂದ ನಮ್ಗೆ ನೋವು ಆದ್ರೆ ಅಥವಾ ನಮ್ಗೆ ಸ್ಟ್ರೆಸ್ ಆದ್ರೆ, ಮನಸ್ಸು ಶಾಂತವಾಗಿಲ್ಲ ಅಂದ್ರೆ, ಇಟ್ ಕ್ಯಾನ್ ಕಮ್ ಇನ್ ಟು ದ ರೆಲ್ಮ್ ಆಫ್ ಸೈಕ್ಯಾಟ್ರಿ. ಎಲ್ಲಾ ಸೈಕ್ಯಾಟ್ರಿಕ್ ಇಲ್ನೆಸಸ್ ತುಂಬಾ ಸಿವಿಯರ್ ಆಗಿರಲ್ಲ, ಮೈಲ್ಡ್ ಸಿಂಪ್ಟಮ್ಸ್ ಇರ್ಬೋದು. ನಾರ್ಮಲ್ ಗ್ರೀಫ್ ಇಸ್ ನಾಟ್ ಅಬ್ನಾರ್ಮಲ್, ಅದಕ್ಕೆ ಸೈಕ್ಯಾಟ್ರಿ ಹೆಲ್ಪ್ ಬೇಡದಿಲ್ದಿರ ಇರ್ಬೋದು, ಬಟ್ ಗ್ರೀಫ್ ಕ್ಯಾನ್ ಬಿಕಮ್ ಅಬ್ನಾರ್ಮಲ್. ಸೊ ಡೈರೆಕ್ಟ್ ಗೆ ವೆರಿ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ, ನಿಮ್ಗೆ ಮನಸ್ಸಲ್ಲಿ ಶಾಂತಿ ಇಲ್ಲ ಅಂದ್ರೆ, ಮನಸ್ಸಲ್ಲಿ ಏನಾದ್ರು ಒಂಥರ ಕುತೂಹಲ ಇದ್ರೆ, ಎನಿ ಡಿಸ್ಟರ್ಬೆನ್ಸ್ ಇನ್ ದ ಮೈಂಡ್, ಆರಾಮಾಗಿಲ್ಲ ಅನ್ಸಿದ್ರೆ ಮನಸ್ಸಲ್ಲಿ, ಯು ಶುಡ್ ಕನ್ಸಲ್ಟ್ ಅ ಸೈಕ್ಯಾಟ್ರಿಸ್ಟ್. ಬಿಕಾಸ್ ಇಟ್ ಕ್ಯಾನ್ ಬಿ ನಾರ್ಮಲ್ ಸೈಕಲಾಜಿಕಲ್ ಡಿಸ್ಟ್ರೆಸ್ ಇರ್ಬೋದು, ಬಿಕಾಸ್ ಆಫ್ ವೇರಿಯಸ್ ಥಿಂಗ್ಸ್ ದಟ್ ಆರ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್. ಅದು ನಾರ್ಮಲ್ ಸೈಕಲಾಜಿಕಲ್ ಡಿಸ್ಟ್ರೆಸ್ ಇರ್ಬೋದು, ಬಟ್ ಆಲ್ಸೋ ಇಟ್ ಕ್ಯಾನ್ ಬಿ ಡಯಾಗ್ನೋಸಬಲ್ ಮೆಂಟಲ್ ಇಲ್ನೆಸ್. ನೀವು ಡಾಕ್ಟರ್ ಹತ್ರ ಹೋಗಿ ಹೇಳೋವರ್ಗುನು, ಸಿಂಪ್ಟಮ್ಸ್ ಚೆಕ್ ಮಾಡಿಸ್ಕೊಳ್ಳೋವರ್ಗುನು, ವಿ ಕೆನಾಟ್ ಡಿಫ್ರೆನ್ಶಿಯೇಟ್ ದ ಟು. ಇಲ್ಲ, ನೀವು ಅವಾಗ ಇದು ಹೇಳಿದ್ರಲ್ಲ, ಅಂದ್ರೆ there is lot of ignorance and stigma attached to the way people look at it ಅಂತ. ಇನ್ನೊಂದು ರಿಲೇಟೆಡ್ ಕ್ವೆಶ್ಚನ್ ಇತ್ತು, ಅಂದ್ರೆ ಈಗ ಮೆಂಟಲ್ ಇಲ್ನೆಸ್ ಕುಡ್ ಬಿ ಡ್ಯೂ ಟು ವೆರೈಟಿ ಆಫ್ ರೀಸನ್ಸ್ ಅಲ್ವಾ? ಇಟ್ ಕುಡ್ ಬಿ ಸಮಥಿಂಗ್ ರಿಲೇಟೆಡ್ ಟು ಕೆಮಿಕಲ್,
or it could be something related to the way people are thinking. ಅಂದ್ರೆ ಜನ ಹೆಂಗ್ ತಗೋತಾರೆ ಅಂದ್ರೆ ಬೇಡದ ಯೋಚನೆ ಮಾಡ್ಕೊಂಡು ಒಂಥರ ಮನಃಶಾಂತಿ ಹಾಳು ಮಾಡ್ಕೋತಾರೆ, ಅಥವಾ ಈ ಫ್ರೆಂಡ್ ಸರ್ಕಲ್ ಸರಿಗಿಲ್ಲ, ದೇ ಜಸ್ಟ್ ರೆಡ್ಯೂಸ್ ಎವ್ರಿಥಿಂಗ್ ಟು ಯುವರ್ ಥಾಟ್ ಪ್ರೊಸೆಸ್. But it need not be that all the time, alva. So how do you differentiate between the physical aspect of it, and that which you can cure probably by medicine, and something which you have to just orient them towards a hinge aage yochane martya, start looking at it this way. So how do you decide, or how do you balance it? So any mental illness alli mild agidre symptoms, usually we try counseling. The brain is an amazing organ. It's one of the least known how it works, and that is one of the things that we don't know very much about. So what is interesting in the brain, andre ivaga yargo obru depression bandre, I can just talk to them for about 10-15 sessions and make them better, or I can give them a chemical called an antidepressant and I can make them better, or if it's very severe, I can give an electric shock treatment and make them better in 2-3 days. So when will I choose what? It is how urgent it is for me to get them better. They're suicidal, ಇನ್ನೇನು ಅವ್ರನ್ನ ಸೇಫ್ ಆಗಿ ಇಟ್ಕೊಳ್ಳೋದಕ್ಕೆ ಕಷ್ಟ ಅಂದ್ರೆ I have to get them better quickly. ಈವನ್ ಆಂಟಿಡಿಪ್ರೆಸೆಂಟ್ ಕೊಟ್ರು 1-2-3 ವಾರ ಆಗುತ್ತೆ, ವೇಟ್ ಮಾಡೋದಕ್ಕಾಗಲ್ಲ ಅಂದಾಗ ವಿ ಟೇಕ್ ಡ್ರಾಸ್ಟಿಕ್ ಸ್ಟೆಪ್ಸ್. ಇಲ್ಲ ಪರವಾಗಿಲ್ಲ ಅಂತಂದ್ರೆ ಮಾಡರೇಟ್ ಡಿಗ್ರಿ ಇದ್ರೆ ವಿ ಗಿವ್ ಕೆಮಿಕಲ್ಸ್. ಇಲ್ಲ ಮೈಲ್ಡ್ ಆಗಿದ್ರೆ ಯಾವುದು ಲೈಕ್ 18-year-old ಹ್ಯಾಡ್ ಅ ಬ್ರೇಕ್ಅಪ್ ಅಂಡ್ ಸೊ ದೇ ಆರ್ ವೆರಿ ಡಿಪ್ರೆಸ್ಡ್ ಅಂದ್ರೆ ಅವ್ರಿಗೆ ವಿಸ್ಡಮ್ ಕಡಿಮೆ, ದೇ ಡೋಂಟ್ ಹ್ಯಾವ್ ದ ಕೋಪಿಂಗ್ ಸ್ಕಿಲ್ಸ್. ಸೊ ಟೀಚಿಂಗ್ ದಮ್ ಕೋಪಿಂಗ್ ಸ್ಕಿಲ್ಸ್ ಇಟ್ ಸೆಲ್ಫ್ ಇಸ್ ಇನಫ್ ಟು ಗೆಟ್ ದೆಮ್ ಥ್ರೂ. ಬಟ್ ನೀವು ಹೇಳಿದ್ದು ವೆರಿ ಇಂಟ್ರೆಸ್ಟಿಂಗ್. ಎಲ್ಲಾರು ಕೇಳ್ಬೋದು, ಬರೀ ವೀಕ್ ಪೀಪಲ್ಗೆ ಬರುತ್ತೆ ಮೆಂಟಲ್ ಇಲ್ನೆಸ್, ದಿಸ್ ಕೆಮಿಕಲ್ ಅಬ್ನಾರ್ಮ್ಯಾಲಿಟಿ ಇದ್ರೆ ಅಷ್ಟೇ ಬರುತ್ತೆ. ಸ್ಟ್ರಾಂಗ್ ಆಗಿದ್ರೆ ಇಫ್ ಯು ಥಿಂಕ್ ಪ್ರಾಪರ್ಲಿ ಯು ಕಾಂಟ್ ಗೆಟ್ ಮೆಂಟಲ್ ಇಲ್ನೆಸ್, ವಿಚ್ ಇಸ್ ನಾಟ್ ದೇರ್ ಎವ್ರಿವನ್ ಹೂ ಇಸ್ ಮೆಂಟಲ್ ಇಲ್. ನಾವೇನಂತೀವಿ ಅಂದ್ರೆ ಸೈಕ್ಯಾಟ್ರಿ ಸೈಕೋಸೋಷಿಯಲ್ ಮಾಡೆಲ್ ಅಂತ ಹೇಳ್ತೀವಿ. ಈ 3 ಕೂಡಿದ್ರೆ ಅಷ್ಟೇ ಮೆಂಟಲ್ ಇಲ್ನೆಸ್ ಶುರು ಆಗೋದು. ಅಂದ್ರೆ ಬಯೋಲಾಜಿಕಲಿ ನಂಗೆ ಸಸೆಪ್ಟಿಬಿಲಿಟಿ ಇರ್ಬೇಕು. ಇವಾಗ ಹೆಂಗೆ ಡಯಾಬಿಟಿಸ್, ತಂದೆ ತಾಯಿಯಲ್ಲಿ ಡಯಾಬಿಟಿಸ್ ಇದ್ದು ಡಯಾಬಿಟಿಸ್ ಇದ್ರೆ ನನ್ಗೂನು ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಾನು ವೇಟ್ ಗೇನ್ ಆಗಿ ಎಕ್ಸಸೈಸ್ ಮಾಡ್ಲಿಲ್ಲ ಅಂದ್ರೆ ಸೋಷಿಯಲ್ ಫ್ಯಾಕ್ಟರ್ಸ್ ಆಡ್ ಆನ್ ಆದ್ರೆ risk of diabetes becomes higher. ಅದೇ ತರ ಮೆಂಟಲ್ ಇಲ್ನೆಸ್ ಅಲ್ಲಿ we carry genes for it. So if ನಮ್ಮ ಮನೆತನದಲ್ಲಿ ಜೆನೆಟಿಕ್ ಲೋಡಿಂಗ್ ಇದ್ರೆ we are highly susceptible for that. ಸೊ ಏನು ಆಗಿಲ್ಲ ಅಂದ್ರೂನು ಮೆಂಟಲಿ ಅನ್ವೆಲ್ ಆಗ್ಬೋದು, ಅಥವಾ ಸಣ್ಣ ವಿಷಯದಕ್ಕೆ ಐ ಕ್ಯಾನ್ ಬಿಕಮ್ ಮೆಂಟಲಿ ಅನ್ಸ್ಟೇಬಲ್. ಪ್ಲಸ್ ಸೈಕಲಾಜಿಕಲ್, ಹೌ ವಿ ಥಿಂಕ್, ಅಂದ್ರೆ ನಮ್ದು ಕೋಪಿಂಗ್ ಸ್ಟ್ರಾಟಜೀಸ್ ಹೆಂಗಿದೆ, ನಮ್ಗೆ ನಮ್ ಪೇರೆಂಟ್ಸ್ ಕೋಪಿಂಗ್ ಸ್ಟ್ರಾಟಜೀಸ್ ಚೆನ್ನಾಗಿ ಹೇಳ್ಕೊಟ್ರ, ನಾವು ಆರ್ ವಿ ಫೈಟರ್ಸ್, ದಟ್ ಸೈಕಲಾಜಿಕಲಿ ಎಷ್ಟು ಸ್ಟ್ರಾಂಗ್ ಇದೀವಿ, ದಟ್ ಪ್ಲೇಸ್ ಅ ರೋಲ್. ಅಂಡ್ ಸೋಷಿಯಲ್, ನಮ್ ಲೈಫ್ ಅಲ್ಲಿ ಏನೇನ್ ಆಗ್ತಾ ಇದೆ, ಅದ್ ಒಂದೇ ಟೈಮ್ ಅಲ್ಲಿ ಸಮನ್ ಡೈಸ್, ಐ ಲೂಸ್ ಅ ಜಾಬ್, ಇನ್ನೊಂದೇನೋ ಆಯ್ತು, 3-4 ಪ್ರಾಬ್ಲಮ್ಸ್ ಒಟ್ಟಿಗೆ ಬಂದ್ರೆ, ಸೋಷಿಯಲ್ ಪ್ರಾಬ್ಲಮ್ಸ್ ಒಟ್ಟಿಗೆ ಬಂದ್ರೆ ಎಷ್ಟೇ ಇರ್ಲಿ ಕೂಡ ತುಂಬಿ ತುಳ್ಕೋಗುತ್ತೆ. ಸೊ ಇದು ಸ್ಟ್ರೆಸ್ ವಲ್ನರಬಿಲಿಟಿ ಮಾಡೆಲ್ ಅಂತ ಹೇಳ್ತೀವಿ. ಎಲ್ಲರಿಗೂ ಜೆನೆಟಿಕಲಿ ವಿ ಆರ್ ಗಿವನ್, ನಾವು ಒಂದು ಕೂಡ ಕೊಟ್ಟಿರ್ತಾರೆ, ಸ್ಟ್ರೆಸ್ ಕೂಡ ದೇವ್ರು. ಒಬ್ರೊಬ್ರಿಗೆ ಸಣ್ಣ ಕೂಡ ಕೊಟ್ಟಿರ್ತಾರೆ, ಒಬ್ರೊಬ್ರಿಗೆ ದೊಡ್ಡ ಕೂಡ ಕೊಟ್ಟಿರ್ತಾರೆ. ದೊಡ್ಡ ಕೂಡ ಕೊಟ್ಟಿದ್ರೆ ನಿಮ್ಗೆ ಅಡ್ವಾಂಟೇಜ್, ಎಷ್ಟಾರು ಸ್ಟ್ರೆಸ್ ತುಂಬಿಸಿದ್ರು ಅದು ತುಳ್ಕಲ್ಲ, ಸೊ ಯುರ್ ಓಕೆ. ಬಟ್ ಸಣ್ಣ ಕೂಡ ಇಟ್ಕೊಂಡಿದ್ರೆ ಸ್ಮಾಲ್ ಸ್ಟ್ರೆಸರ್ಸ್ಗೆ ಯು ಬಿಕಮ್ ಓವರ್ವೆಲ್ಮ್ಡ್, ತುಂಬಾ ಡಿಸ್ಟ್ರೆಸ್ ಆಗಿ ಯು ವಿಲ್, ಅದು ತುಳುಕಿ ಈಚೆ ಬರುತ್ತೆ ಸಿಂಪ್ಟಮ್ಸ್. ಸೊ ಅವಾಗ ಯಾವುದೇ ಕೂಡ ಇರ್ಲಿ, ವಾಟ್ ಎವರ್ ಸ್ಟ್ರೆಸ್ ಇನ್ ಅವರ್ ಲೈಫ್, ಅದನ್ನ ಈಚೆ ಚೆಲ್ಲೋದು ವೆರಿ ಇಂಪಾರ್ಟೆಂಟ್. ಸೊ ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್, ಕೋಪಿಂಗ್ ಸ್ಟ್ರಾಟಜೀಸ್ ಡೆವಲಪ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ದಟ್ ಏನ್ ಬಂದ್ರು, ಮುಂದೆ ಏನ್ ಬಂದ್ರು there will be enough space to tolerate that distress. Psychological distress ಅಂತ ಹೇಳಿದ್ರೆ, psychological distress, psychiatric illness ಅಂತ ಯೂಸ್ ಮಾಡಿದ್ವಿ. What is the difference? Psychiatric illness and psychological distress ಸ್ವಲ್ಪ ಎಲಾಬರೇಟ್ ಮಾಡ್ತೀರಾ? Psychiatric illness ಇದ್ರೆ ಅಂದ್ರೆ we are suggesting that
there's a chemical abnormality in the brain. ಅಂದ್ರೆ ಎಷ್ಟು ಮನಸ್ಸಲ್ಲಿ ಎಷ್ಟು ನೋವು ಇದೆ ಅಂದ್ರೆ that has made some changes in the brain such that ಒಂದು ಕೆಮಿಕಲ್ ಅಬ್ನಾರ್ಮ್ಯಾಲಿಟಿ ಕ್ರಿಯೇಟ್ ಆಗಿದೆ. ಅದು ಆ ಕೆಮಿಕಲ್ ಅಬ್ನಾರ್ಮ್ಯಾಲಿಟಿ ಕ್ರಿಯೇಟ್ ಆದ್ಮೇಲೆ ಮಾತ್ರೆ ಕೊಟ್ಟು ಔಷಧಿ ಕೊಟ್ಟು ಸರಿ ಮಾಡ್ಲೇಬೇಕಾಗುತ್ತೆ. ಇಟ್ಸ್ ಗಾನ್ ಟು ಅ ಡಿಗ್ರಿ. ಬರೀ ಡಿಸ್ಟ್ರೆಸ್, ಸೈಕಲಾಜಿಕಲ್ ಡಿಸ್ಟ್ರೆಸ್ ಅಂದ್ರೆ ನಂಗೇನೋ ಯಾರೋ ನನ್ ಕಾರ್ ಓಡಿಸ್ಬೇಕಾದ್ರೆ ಕಾರ್ ಟಚ್ ಮಾಡಿದ್ರು, ತುಂಬಾ ಬೇಜಾರಾಯ್ತು ನಂಗೆ, ಐ ಆಮ್ ನಾಟ್ ಕಾಮಿಂಗ್ ಡೌನ್ ಕ್ವಿಕ್ಲಿ, ದಟ್ ಇಸ್ ಸೈಕಲಾಜಿಕಲ್. ಅದರಿಂದ ದಟ್ಸ್ ಅ ಟೆಂಪರರಿ ಫಿನಾಮಿನಾ. ಅದರಿಂದ ಕೆಮಿಕಲ್ ಚೇಂಜಸ್ ಹ್ಯಾವ್ ನಾಟ್ ಹ್ಯಾಪನ್ಡ್ ಇನ್ ದ ಬ್ರೈನ್. ಅಂದ್ರೆ ಆಬ್ವಿಯಸ್ಲಿ ಎವ್ರಿ ಎಮೋಷನ್ ಹ್ಯಾಸ್ ಅ ಕೆಮಿಕಲ್ ಚೇಂಜ್ ಇನ್ ದ ಬ್ರೈನ್. ಕೆಮಿಕಲ್ ಚೇಂಜ್ ಆಯ್ತು ನನ್ಗೆ ಕೋಪ ಬಂದಾಗ ಅಥವಾ ಬೇಜಾರಾದಾಗ, ಬಟ್ ಇಟ್ ಸೆಟಲ್ಡ್ ಆಲ್ಸೋ ದಟ್ ಕ್ವಿಕ್ಲಿ. ಎಷ್ಟು ಬೇಗ ಕೆಮಿಕಲ್ ಚೇಂಜ್ ಆಯ್ತೋ ಅಷ್ಟು ಬೇಗ ಸೆಟ್ಲ್ ಆಯ್ತು. ಇಟ್ ಇಸ್ ನಾಟ್ ಪರ್ಸಿಸ್ಟೆಂಟ್. ಸೈಕ್ಯಾಟ್ರಿಕ್ ಇಲ್ನೆಸಸ್ ಅಲ್ಲಿ ದೇರ್ ಇಸ್ ಅ ಪರ್ಸಿಸ್ಟೆಂಟ್ ಕೆಮಿಕಲ್ ಪ್ರಾಬ್ಲಮ್. ಅದನ್ನ ಚೇಂಜ್ ಮಾಡೋದಕ್ಕೆ ಇಲ್ಲ ಲಾಂಗ್ ಟರ್ಮ್ ಥೆರಪಿ, ಇಲ್ಲ ಮೆಡಿಕೇಶನ್, ಇಲ್ಲ ಇನ್ನೊಂದೇನೋ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ, ಅಥವಾ ಎಲ್ಲ ಒಟ್ಟಿಗೆ ತಗೋಬೇಕಾಗುತ್ತೆ. ಅಂದ್ರೆ ಇವಾಗ ಸೈಕಲಾಜಿಕಲ್ ಡಿಸ್ಟ್ರೆಸ್ ಸೈಕಿಯಾಟ್ರಿಕ್ ಇಲ್ನೆಸ್ ಆಗ್ಬೋದಾ? ಆಗ್ಬೋದು. ಸೊ ಇವಾಗ ಯಾರಿಗಾರು ಇವಾಗ ಹಸ್ಬೆಂಡ್ ತೀರೋದ್ರು ಅಥವಾ ತಂದೆ ತಾಯಿ ತೀರೋದ್ರು ಹಂಗೇನಾರಾದಾಗ ಇನಿಷಿಯಲಿ ಏನಿರುತ್ತೆ, ಗ್ರೀಫ್ ಇರುತ್ತೆ ಅಷ್ಟೇ, ವಿಚ್ ಇಸ್ ನಾರ್ಮಲ್. ಎಲ್ಲಾರು ಅಳ್ತಾರೆ, ಎಲ್ಲರಿಗೂ ಬೇಜಾರಾಗುತ್ತೆ, ಯಾರು ಕಳ್ಕೊಂಡ್ರು ದಟ್ ಈಸ್ ಅ ನಾರ್ಮಲ್ ಫಿನಾಮಿನಾ. ಅಟ್ ದಟ್ ಪಾಯಿಂಟ್ ಆ ಗ್ರೀಫ್ ಏನಂತೀವಿ, ಸೈಕಲಾಜಿಕಲ್ ಡಿಸ್ಟ್ರೆಸ್ ಅಂತೀವಿ. ಬಟ್ ಒಂದ್ ತಿಂಗಳಾದ್ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಮರಿಬೇಕು, ಸ್ವಲ್ಪ ಬೇರೆಯವ್ರ ಜೊತೆ ಬೆರೆಯಕ್ ಶುರು ಮಾಡ್ಬೇಕು, ಸ್ವಲ್ಪ ಮಾತಾಡೋದಕ್ ಶುರು ಮಾಡ್ಬೇಕು, ಊಟ ತಿಂಡಿ ನಿದ್ದೆ ಎಲ್ಲ ನಾರ್ಮಲೈಸ್ ಆಗಿರ್ಬೇಕು. ಒಂದ್ ತಿಂಗಳಾದ್ಮೇಲೂ ಇನ್ನ ಏನು ಮಾಡಿಲ್ಲ, ಇನ್ನ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ, ಅಥವಾ ಅವ್ರಿಗೆ ಇನ್ನ ಹೋಗಿರೋವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಗ್ರೀಫ್ ಹ್ಯಾಸ್ ಕನ್ವರ್ಟೆಡ್ ಇನ್ ಟು pathological grief. So normal psychological distress has become an abnormal psychiatric illness. So it is all in a continuum. Mental illness na ಏನಂತೀವಿ is a continuum. So ತುಂಬಾ ಜನ ಹೇಳ್ತಾರೆ, those who do not believe in mental illness, ಎಲ್ಲರಿಗೂ ಬೇಜಾರಾಗುತ್ತೆ, ನೀವು ಸುಮ್ನೆ ಡಿಪ್ರೆಷನ್ ಅಂತೀರಾ ಅದನ್ನ. ನನ್ಗೂ ಬೇಜಾರಾಗಿತ್ತು, ನಾನು ಅಷ್ಟು ಕಷ್ಟಪಟ್ಟೆ ಅದು ಜಾಬ್ ತಗೊಳ್ಳೋದಕ್ಕೆ, ಅವಾಗ ನಂಗೆ ತುಂಬಾ ಬೇಜಾರಾಗಿತ್ತು. Sadness and depression is not, it is on the same continuum, but does not necessarily mean it is the same. So every character that we see is on a continuum. ಅದು ನಾರ್ಮಲ್ ಕರ್ವ್ ತರ ಇರುತ್ತಲ್ಲ, IT people ಗೆ ಚೆನ್ನಾಗಿ ಗೊತ್ತಿರುತ್ತೆ ಕರ್ವ್ಸ್. ನಾರ್ಮಲ್ ಕರ್ವ್ ಅಲ್ಲಿ ಇದ್ರೆ ನಾರ್ಮಲ್, ಯಾವ ಎಕ್ಸ್ಟ್ರೀಮ್ ಹೋದ್ರು ಇಟ್ ಬಿಕಮ್ಸ್ ಅಬ್ನಾರ್ಮಲ್. ಆ ಎಕ್ಸ್ಟ್ರೀಮ್ಸ್ ಹೋದಾಗ ಇಟ್ ಬಿಕಮ್ಸ್ ಅನ್ ಇಲ್ನೆಸ್. ಡಾಕ್ಟರ್, ಇವಾಗ ನೀವು ಸೈಕಿಯಾಟ್ರಿಕ್ ಇಲ್ನೆಸ್ ಅಲ್ಲಿ ಕೆಲವು ಸಲ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ, ಸೊ ಅಂದ್ರೆ ಸೈಕಲಾಜಿಕಲ್ ಡಿಸ್ಟ್ರೆಸ್ ಆದಾಗ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ರಿ. ಅದೇ ತರ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿ ಅದು ಆಟೋಮ್ಯಾಟಿಕ್ ಆಗಿ ಸೈಕಲಾಜಿಕಲ್ ಡಿಸ್ಟ್ರೆಸ್ ಸೈಕಿಯಾಟ್ರಿಕ್ ಇಲ್ನೆಸ್ ಆಗ್ಬೋದಾ? ಬಿಕಾಸ್ ಬಾಡಿ ಹ್ಯಾಸ್ ಇಟ್ಸ್ ಓನ್ ಫಂಕ್ಷನ್ಸ್ ಅಂಡ್ ಸಮ್ಟೈಮ್ಸ್ ಇಟ್ ಗೆಟ್ ಕರಪ್ಟೆಡ್ ಅಲ್ವಾ, ಆ ತರ ಕೇಳ್ತಾರೆ. ಕರೆಕ್ಟ್. ಇವಾಗ ಈ ರೂಮ್ಗೆ ಒಂದು ಸ್ನೇಕ್ ಬಂತು ಅಂತ ಅನ್ಕೊಳ್ಳಿ, ನನ್ಗೆ ತುಂಬಾ ಭಯ ಆಗುತ್ತೆ. ಭಯ ಆದಾಗ ಏನಾಗುತ್ತೆ, ನಂದು ಬಾಡಿನಲ್ಲಿ ಫ್ಲೈಟ್ ಫೈಟ್ ರೆಸ್ಪಾನ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲ ನಾನು ಅದ ತಪ್ಪಿಸ್ಕೋಬೇಕದ್ರಿಂದ, ಇಲ್ಲ ಅಂದ್ರೆ ಉಡಿಬೇಕು. ಅದಕ್ಕೆ ಇಮಿಡಿಯೇಟ್ ಕೆಮಿಕಲ್ ಚೇಂಜಸ್ ಟೇಕ್ ಪ್ಲೇಸ್. ಅಡ್ರಿನಲಿನ್ ರಿಲೀಸ್ ಆಗುತ್ತೆ, ಅದೆಲ್ಲ ಕಡೆ ಹೋಗುತ್ತೆ, ಹಾರ್ಟ್ಗೆ ಬೇಗ ಹೊಡ್ಕೊಳ್ಳುತ್ತೆ, ಬೇಗ ಜಾಸ್ತಿ ರಕ್ತ ಕೊಡು ಅನ್ನತ್ತೆ, ಆಕ್ಸಿಜನ್ ಜಾಸ್ತಿ ಬ್ರೀದ್ ಮಾಡು ಅನ್ನತ್ತೆ. ಸೊ ಐ ಆಮ್ ಬ್ರೀದಿಂಗ್ ಮೋರ್, heart is racing more. So there is a chemical change in the body, fear ಇಂದ, anxiety ಇಂದ. But as soon as the fear is gone, so ಇಲ್ಲ ನಾನು ತಪ್ಪಿಸ್ಕೊಂಡು ಓಡೋದ್ರೆ, ಇಲ್ಲ ಅಂದ್ರೆ ಆ ಹಾವನ್ನ ಸಾಯಿಸಿದ್ರೆ, immediately after that, within a few minutes, the body comes back to normal. Distress ಪಾಸ್ ಆದ್ಮೇಲೆ ಅಥವಾ ಡಿಸ್ಟ್ರೆಸ್ ಕಡಿಮೆ ಆದ್ಮೇಲೆ our life comes back to normal. Grief example ಅಲ್ಲೂ ಅದೇ, if I lose someone, ಯಾರಿಗೂ ಕ್ಲೋಸ್ ಆಗಿರೋರ್ನ ಲೂಸ್ ಮಾಡಿದ್ರೆ ಐ ಆಮ್ ಇಂಟೆನ್ಸ್ಲಿ ಡಿಸ್ಟ್ರೆಸ್ಡ್. ಫಸ್ಟ್ ಡೇ ಇಟ್ ಇಸ್ ಅನ್ಬೇರಬಲ್, ಸೆಕೆಂಡ್ ಡೇ ಇಟ್ಸ್ ಅ ಲಿಟಲ್ ಬಿಟ್ ಮೋರ್ ಬೇರಬಲ್, ಆನ್ 10th day, 15th day, 20th day, it becomes part of life. So though there is
ಕೆಮಿಕಲ್ ಇಂಬ್ಯಾಲೆನ್ಸ್ ಅಂದ್ರೆ ಕೆಮಿಕಲ್ ಚೇಂಜಸ್ ಆಗುತ್ತೆ. ಇಟ್ ಏನಂತಾರೆ ಹೋಮಿಯೋಸ್ಟಾಸಿಸ್ಗೆ, ನಾರ್ಮಲ್ ಸ್ಟಾಟಿಕ್ ಕಂಡೀಷನ್ಸ್ಗೆ ವಾಪಸ್ ಬಂದ್ಬಿಡುತ್ತೆ. ಅದಕ್ಕೇನೆ ಮೆಂಟಲ್ ಇಲ್ನೆಸ್ ಹ್ಯಾಸ್ ಟು ಬಿ, ಸಿಂಪ್ಟಮ್ ಹ್ಯಾಸ್ ಟು ಬಿ ಪರ್ಸಿಸ್ಟೆಂಟ್. ನನ್ಗೆ ಒಂದೊಂದ್ಸಲ ತುಂಬಾ ಕೋಪ ಬಂದ್ಬಿಡುತ್ತೆ, ಒಂದೊಂದ್ಸಲ ತುಂಬಾ ಬೇಜಾರಾಗಿ ಹೋಗುತ್ತೆ, ಒಂದೊಂದ್ಸಲ ತುಂಬಾ ಅಳು ಬರುತ್ತೆ, ಇಸ್ ನಾಟ್ ಮೆಂಟಲ್ ಇಲ್ನೆಸ್. ಒಂದೊಂದ್ಸಲ ಎಲ್ಲಾರ್ಗು ಆಲ್ ದೋಸ್ ಸಿಂಪ್ಟಮ್ಸ್ ಹ್ಯಾಪನ್. ಬಟ್ ಇಫ್ ಇಟ್ ಇಸ್ ಪರ್ಸಿಸ್ಟೆಂಟ್, ಅದು ಏನ್ ಮಾಡಿದ್ರು ಹೋಗ್ದಿಲ್ದಿರೋದು. ಇವಾಗ ಡಿಪ್ರೆಷನ್ಗೆ ಯೂಶಲಿ ನಾವು ನಮ್ದು ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಏನಿರುತ್ತೆ, 2 weeks ಕಂಟಿನ್ಯೂಸ್ಲಿ ಸ್ಯಾಡ್ನೆಸ್, ಏನು ಮಾಡೋದಕ್ಕಾಗಬಾರ್ದು, ತಿಂಡಿ ಊಟದಲ್ಲಿ ಏನಂತಾರೆ ಆಸೆ ಇರಲ್ಲ, ನಾರ್ಮಲ್ ಥಿಂಗ್ಸ್ ನನ್ಗೆ ಏನ್ ಖುಷಿ ಕೊಡುತ್ತೆ. ಸೊ ನನ್ಗೆ ನಾರ್ಮಲಿ ರಾಮಾಯಣ ಮಹಾಭಾರತ ನೋಡಿದ್ರೆ ಐ ಎಂಜಾಯ್ ಇಟ್, ಬಟ್ ಲಾಸ್ಟ್ 2 weeks ಇಂದ ನಂಗೆ ಆಗ್ತಾ ಇಲ್ಲ. 2 ವಾರದಿಂದ ನಾನು ನಿದ್ದೆ ಮಾಡಿಲ್ಲ, 2 ವಾರದಿಂದ ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದೀನಿ. ದಟ್ ಈಸ್ ಡಿಪ್ರೆಷನ್. ನೆನ್ನೆ ಏನೋ ಬೈದ್ರು ಯಾರೋ, ನಾನು ಇವತ್ತು ಅಳ್ತಾ ಇದ್ದೀನಿ, ನೆಕ್ಸ್ಟ್ ಡೇ ಐ ಆಮ್ ಓಕೆ. That is sadness. That is not depression. So persistent symptoms occurs because of persistent chemical change. ಸ್ವಲ್ಪ imbalances ಆಗ್ತಾ ಇರುತ್ತೆ ಯಾವಾಗ್ಲೂ. So ಇವಾಗ ನಾವು blood pressure, it's a little bit like, blood pressure. ಇವಾಗ 1 reading blood pressure ಯಾರ್ದಾರು ಜಾಸ್ತಿ ಇರ್ಬೋದು. That is not hypertension. Persistent high BP. ಸೊ 3-4 ಸಲ ಟೆಸ್ಟ್ ಮಾಡಿಸಿ, ಬೇರೆ ಬೇರೆ ಟೈಮ್ ಅಲ್ಲಿ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. BP ಯಾವಾಗ ಟೆಸ್ಟ್ ಮಾಡಿದ್ರು ಜಾಸ್ತಿ ಇದ್ದು, ಯಾವಾಗ ಟೆಸ್ಟ್ ಮಾಡಿದ್ರು ರೀಡಿಂಗ್ಸ್ ಹೈ ಬರ್ತಾ ಇದ್ರೆ ಇಟ್ ಇಸ್ ಹೈಪರ್ಟೆನ್ಷನ್, ಯು ನೀಡ್ ಮೆಡಿಕೇಶನ್. ಒಳಗಡೆ ಬಂದಾಗ BP ಜಾಸ್ತಿ ಇತ್ತು, ಅವಾಗ ಮೆಜರ್ ಮಾಡಿದೆ ಅಂದ್ರೆ ದಟ್ ಈಸ್ ನಾರ್ಮಲ್. ದಟ್ ಈಸ್ ಅ ನಾರ್ಮಲ್ ಕೆಮಿಕಲ್ ಚೇಂಜ್. ಸೊ ಇಟ್ ಈಸ್ ಅ ಕಂಟಿನ್ಯೂ. ಆಕ್ಚುಲಿ ನೀವು ಇದು ಕೋಪಿಂಗ್ ಮೆಕ್ಯಾನಿಸಮ್ಸ್ ಬಗ್ಗೆ ಹೇಳಿದ್ರ, ಆಮೇಲೆ ಹಿಂದಿನ ಕಾಲದಲ್ಲಿ ಅವೇರ್ನೆಸ್ ಇರಲಿಲ್ಲ ಅದೆಲ್ಲ ಹೇಳಿದ್ರ. ಸೊ ವೆನ್ ಐ ಟ್ರೈ ಟು ಜಾಯಿನ್ ಆಲ್ ದಿ ಡಾಟ್ಸ್, ಈಗ ಹಿಂದಿನ ಕಾಲದವ್ರಿಗೆ ಆ ಅವೇರ್ನೆಸ್ ಯಾಕಿರ್ಲಿಲ್ಲ ಅಂದ್ರೆ ಪ್ರಾಬ್ಲಿ ದೇ ವರ್ ಮಚ್ ಮೋರ್ ಕ್ಲೋಸ್ ನಿಟ್ ಸೊಸೈಟೀಸ್ ಅಲ್ವಾ. ಸೊ ಆ ಥರ ಇದ್ದಾಗ ಮೆಂಟಲ್ ಇಲ್ನೆಸಸ್ ಬರೋ ಚಾನ್ಸ್ ಕಮ್ಮಿ ಇತ್ತಾ, ಅಥವಾ ಅವಾಗ ಅವೇರ್ನೆಸ್ ಇಲ್ಲದಿದ್ದ ಗೊತ್ತಾಗ್ತಾ ಇರಲಿಲ್ಲ? ವಾಟ್ ವಾಸ್ ದ ಥಿಂಗ್? ಅಂದ್ರೆ ಈಗ since people were like constantly being watched by bunch of other people, would they pull themselves up easily than they do today? Always support mechanisms are very important. So ಏನಂತಾರೆ etiology ಅಂದ್ರೆ causes of mental illness is biopsychosocial ಏನಂತಂದ್ರೆ, ಅಂದ್ರೆ ಬಯೋಲಾಜಿಕಲ್ ಸಿಂಪ್ಟಮ್, ಜೆನೆಟಿಕ್ ಇರಬೇಕು, ಸೈಕಲಾಜಿಕಲ್ ಏನೋ ಪ್ರಾಬ್ಲಮ್ ಇರಬೇಕು, ಸೋಷಿಯಲ್ ಪ್ರಾಬ್ಲಮ್ ಇರಬೇಕು, ಅವಾಗ್ಲೇ ಮೆಂಟಲ್ ಇಲ್ನೆಸ್ ಬರೋದು. ಅದೇ ತರ ಟ್ರೀಟ್ಮೆಂಟ್ ಫಾರ್ ಮೆಂಟಲ್ ಇಲ್ನೆಸ್ ಇಸ್ ಆಲ್ಸೋ ಬಯೋಸೈಕೋಸೋಷಿಯಲ್. ನಾನು ಒಂದೇ ಒಂದು ಮಾತ್ರೆ ಕೊಟ್ಬಿಟ್ಟು ಐ ಆಲ್ವೇಸ್ ಟೆಲ್ ಮೈ ಪೇಷಂಟ್ಸ್, ಅ ಪಿಲ್ ಕೆನಾಟ್ ಕ್ಯೂರ್ ಆಲ್ ಇಲ್ಸ್. ಕಂಟಿನ್ಯೂಸ್ ಆಗಿ ನೀವು ಹಸ್ಬೆಂಡ್ ಜೊತೆ ಜಗಳ ಮಾಡ್ಬಿಟ್ಟು ನಂಗೆ ಡಿಪ್ರೆಷನ್ ಇದೆ ಅನ್ಬಿಟ್ಟು ನನ್ಗೆ ಮಾತ್ರೆ ಕೊಡಿ ಅಂತ ಬಂದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಇಟ್ ಹ್ಯಾಸ್ ಟು ಬಿ ಆಲ್ ದ ಥಿಂಗ್ಸ್ ವರ್ಕಿಂಗ್ ಟುಗೆದರ್. ಸೊ ಸೈಕಲಾಜಿಕಲ್, your coping mechanism should increase, your social situation has to get better, and to take the tablet as well. So Indian kaladalli the other 2 things, psychological mechanisms and social stressors, were genetic vulnerability tumba jaasti idre, then we would see mental illness. So serious mental illnesses anta ಏನು ಹೇಳ್ತೀವಿ, so schizophrenia anta ಹೇಳ್ತೀವಿ. We know from research forever in all countries, in all populations, it is 1% of the population have schizophrenia. That's a genetic illness. So those serious illnesses, it has always been there. And I think that was recognized as Hallinalli, one man or one woman ರೋಡಲ್ಲೆಲ್ಲ ಓಡಾಡ್ಕೊಂಡಿರ್ತಾರೆ, ಏನೇನೋ ಮಾತಾಡ್ತಾ ಇರ್ತಾರೆ, ಮಕ್ಕಳವ್ರಿಗೆ ಕಲ್ಲು ಹೊಡಿತಾರೆ. ದಟ್ ವಾಸ್ ದ ಸ್ಕಿಜೋಫ್ರೆನಿಯಾ. ಎಲ್ಲ ಹಳ್ಳಿನಲ್ಲೂ, ಎಲ್ಲ ಊರಲ್ಲೂ, ಎಲ್ಲ ಇದ್ರಲ್ಲೂ ಇರ್ತಿತ್ತು. But why depression and all was not more is because of, like you said, a very close knit community. If I lost something, ಇವಾಗ ನನಗೆ job loss ಆಯ್ತು, in a very close knit community, it was not a problem. ಯಾರೋ ಬಂದ್ಬಿಟ್ಟು ಅನ್ನ ಕೊಡೋರು, ಅಕ್ಕಿ ಕೊಡೋರು, ಬೇಳೆ ಕೊಡೋರು, ಅಥವಾ ಅವರೇ ಬಂದು ಅಡ್ಗೆ ಮಾಡ್ಕೊಟ್ಟು ಕೊಡೋರು. So it would be okay. Or post pregnancy, ನಾನು this example I tend to give ತುಂಬಾ ಜಾಸ್ತಿ ಸಲಿ. ಇವಾಗ if a
woman in Bangalore has delivered a baby, especially ಯಾರು ಮೈಗ್ರೆಂಟ್ ಇದ್ರೆ ನಾರ್ತ್ ಇಂಡಿಯಾ ಇಂದ ಯಾರೋ IT ಸೆಕ್ಟರ್ ಅಲ್ಲಿ ಇರ್ತಾರೆ, ಅವ್ರು ಇಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ದೇ ಡೆಲಿವರ್ಡ್ ಅ ಬೇಬಿ. They are in a very nuclear family. The husband is busy working in IT. The wife looks after the baby or whatever. ಅವ್ರಿಗೆ ಸಪೋರ್ಟ್ ಸಿಸ್ಟಮೇ ಇಲ್ಲ. ಮೊದ್ಲಿನ ಕಾಲದಲ್ಲಿ ಒಂದು ಬೇಬಿ ಹುಟ್ಟಿದ್ರೆ ಒಂದು ಹಳ್ಳಿನಲ್ಲಿ ದಾಯಮ್ಮ ಇರ್ತಾ ಇದ್ರಲ್ಲ, ವೆರಿ ಓಲ್ಡ್ ಲೇಡಿ ಯೂಸ್ ಟು ಬಿ ದೇರ್. ಅವ್ರಿಗೆಲ್ಲ ಗೊತ್ತಿರ್ತಿತ್ತು, ಏನು ಸ್ಟ್ರೆಸ್ ಮಾಡ್ಕೊಳಂಗಿಲ್ಲ. ಆಲ್ ದಟ್ ದ ನ್ಯೂ ಮದರ್ ಹ್ಯಾಸ್ ಟು ಡೂ ಇಸ್ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್. ಮಲ್ಕೋಮ, ಬೆಡ್ಡಿಂದ ಕೆಳಗಡೆ ಇಳಿಬೇಡ, ಸ್ನಾನ ಮಾಡ್ಸಕ್ ಒಬ್ರು, ಎಣ್ಣೆ ಹಚ್ಚಕ್ ಒಬ್ರು, ಅವ್ರಿಗೂ ಆಹಾರ ಕೊಡಕ್ ಒಬ್ರು, ಎಲ್ಲದಕ್ಕೂ ಒಬ್ರೊಬ್ರು ಇರ್ತಿದ್ರು. ಸೊ ಇಟ್ ವಾಸ್ ವೆರಿ ವೆಲ್ ಕೇರ್ಡ್ ಫಾರ್. The situation when you are in a very difficult situation like postnatal period, we say is psychologically in a very distressful situation. Our situation alli your responsibility is zero. There are everyone else is taking the responsibility. When urilla magun nodkolutte, so you can only focus on getting physically better, and mentally you want to cry, alu amma pakkadalli irtare, you are not feeling okay, there's someone to talk to you, and responsibility is very, very small. A responsibility small iddaga mental stress is less, so mental illness is less. Whereas now you are responsible for your job, for the baby, for the house, for cooking, for everything. Any help sickly, responsibility ends at you. Other than that, postnatal depression, postnatal problems also we are seeing more of. So yes, both ways. So ಮೊದಲಿನ ಕಾಲದಲ್ಲಿ the serious mental illnesses would just be ignored, I think. ಅಯ್ಯೋ ಅವ್ನು ಸರಿ ಇಲ್ಲ ಬಿಟ್ಬಿಡು ಅವನ್ನ. That would be the mostly what was happening. And the minor illnesses or the less, ಅಂದ್ರೆ those that relied more on social reasons ಇರೋದು, ಅದಕ್ಕೆ ತುಂಬಾ support network was very, very good. And therefore illnesses would come much later or would be very less in incidence. Yeah, ಕೆಲವು ಟರ್ಮ್ಸ್ ನ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಂಡು ಇಂಪಾರ್ಟೆಂಟ್, ಯಾಕಂದ್ರೆ ನೀವು ಇದನ್ನ ಹೇಳ್ತಾ ಇದ್ರಿ ಜಸ್ಟ್ ಫಾರ್ ದ ಬೆನಿಫಿಟ್ ಆಫ್ ಸೈಕಾಲಜಿ ಮತ್ತೆ ಸೈಕಿಯಾಟ್ರಿ, ಇವೆರಡು ಡಿಫರೆನ್ಸ್ ಏನು, ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರ? ತುಂಬಾ ಕಾಮನ್ ಲ್ಯಾಂಗ್ವೇಜ್. So psychiatrist ಅಂದ್ರೆ is someone like me, doctor. So MBBS ಡಿಗ್ರಿ ಮಾಡಿ ಅವರು ಸ್ಪೆಷಲೈಸೇಷನ್, ಕಾರ್ಡಿಯಾಲಜಿ ಹೆಂಗ್ ಮಾಡ್ತೀವಿ, ನ್ಯೂರಾಲಜಿ ಹೆಂಗ್ ಮಾಡ್ತೀವಿ ಅದೇ ತರ. ಸೊ ಮೆಡಿಕಲ್ ಡಿಗ್ರಿ ಮಾಡಿ then we specialize in of the mind, not the brain also. Brain neurologist ಹೋಗ್ಬೇಕು. Mind is a very virtual organ. No one knows whether it's inside here or inside here or inside in the gut, because ಎಲ್ಲ ಕಡೆ ಒಂದೊಂದ್ಸಲ ಅನ್ಸತ್ತೆ, ಭಯ ಆದ್ರೆ ಹೊಟ್ಟೆನಲ್ಲೂ ಗುರ್ಗುರು ಅನ್ನತ್ತೆ, ಹಾರ್ಟು ಏನೇನೋ ಅನ್ನತ್ತೆ, ಮನ್ಸು ಏನೇನೋ ಅನ್ನತ್ತೆ. So yeah, so psychiatrist is a doctor who specializes in the treatment of disorders of the mind. But psychologist on the other hand, ಅವ್ರದ್ದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಚೆನ್ನಾಗಿ. So usually BSc or BA in psychology ಮಾಡಿ, MSc in psychology ಮಾಡಿ, PhD or MPhil in psychology ಮಾಡ್ತಾರೆ. So PhD MPhil ಮಾಡಿದ್ರೆ ಸೈಕಾಲಜಿನಲ್ಲಿ ಅವ್ರನ್ನ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಕರಿತೀವಿ. They work hand in hand with psychiatrists. ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತೆ ಸೈಕಾಟ್ರಿಸ್ಟ್ ಒಟ್ಟಿಗೆ ವರ್ಕ್ ಮಾಡ್ಬೇಕು. ಯಾಕಂದ್ರೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ವಿಲ್ ಡೂ ಆಲ್ ದ ಟೆಸ್ಟಿಂಗ್. ಇವಾಗ ನೀವ್ ಕೇಳಿದ್ರಿ ಹೆಂಗ್ ಗೊತ್ತಾಗುತ್ತೆ, ಸ್ವಲ್ಪ ಜನ ಸುಮ್ನೆ ಹೇಳ್ತಾ ಇರ್ಬೋದು, ಅದು ವೆನ್ ಇಸ್ ದ ಸಿಂಪ್ಟಮ್ ರಿಯಲಿ ಟ್ರೂಲಿ ಇಲ್ನೆಸ್, ಅದಕ್ಕೆಲ್ಲ ವಿ ಹ್ಯಾವ್ ಫೌಂಡ್ ಅ ಫ್ಯೂ ಆಬ್ಜೆಕ್ಟಿವ್ ಟೆಸ್ಟ್ ಅಥವಾ IQ ಟೆಸ್ಟ್ ಮಾಡೋದು, ಇಂಥದ್ದೆಲ್ಲ ಕ್ಲಿನಿಕಲ್ ಸೈಕಾಲಜಿಸ್ಟ್ ವಿಲ್ ಡೂ. ಬರೀ MSc ಸೈಕಾಲಜಿ ಮಾಡಿದ್ರೆ ಯೂಶಲಿ ವಿ ಕಾಲ್ ದಮ್ ಅ ಸೈಕಾಲಜಿಸ್ಟ್ ಅಷ್ಟೇ, ನಾಟ್ ಅ ಕ್ಲಿನಿಕಲ್ ಸೈಕಾಲಜಿಸ್ಟ್. ಅವರು ಟಾಕಿಂಗ್ ಥೆರಪೀಸ್ ಮಾಡ್ತಾರೆ. They will have learned a few anxiety ಹೆಂಗ್ ಮ್ಯಾನೇಜ್ ಮಾಡೋದು, ನಾನು ಕೋಪಿಂಗ್ ಸ್ಕಿಲ್ಸ್ ಏನಂದೆ ಅದನ್ನ ಹೇಳ್ಕೊಡೋದು, ಹೆಂಗೆ ಕೋಪಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋದು, ಹೌ ನಾಟ್ ಟು ವರಿ, ವೆನ್ ಯು ವರಿ ವಾಟ್ ಟು ಡೂ ಅಂತದನ್ನೆಲ್ಲ ಜನರಲ್ ಆಗಿ ಹೇಳ್ಕೊಡೋದು. ಯೂಶಲಿ ಈಸ್ ಅ ಪರ್ಸನ್ ವಿತ್ MSc ಇನ್ ಸೈಕಾಲಜಿ. ಕೌನ್ಸಿಲರ್ಸ್ ಅಂತ ಇರ್ತಾರೆ.
these are people generally with good wisdom, usually older people who have decided that they should help the community. So there are short-term 1-year counseling courses that are there in India. So they can do, anyone can do those courses, any background. I know IT people who have done it, background allaru, or people who have gone through a lot in life. Aurge loss, bereavement, kashtad life agi, they have overcome it and they have become passionate about, supporting other people. So counselors ಏನ್ ಮಾಡ್ತಾರೆ, general support ಕೊಡ್ತಾರೆ. So what ಈ ಹಳ್ಳಿಗಳಲ್ಲಿ ನೀವು ಕೇಳಿದ್ರಿ, what the village used to give to an individual, the counselor can give to the individual in the presence of the lack of the village. So that's the difference between a counselor, a psychologist, a clinical psychologist, and a psychiatrist. And psychiatrist is the only one who will give you medications. In no medications kodalla, because they have not read the chemistry of the brain. They have done a lot about matadadenge, how to develop coping strategies, how to diagnose mental illness ಗೊತ್ತಿರುತ್ತೆ clinical psychologists, but they do not prescribe medication. So ಇವಾಗ ಬಿಹೇವಿಯರಲ್ ಸೈನ್ಸ್ ಅಂತ ಕೆಲವರು ಇರ್ತಾರಲ್ವಾ, ಅವರು ಬೇಸಿಕಲಿ ಸೈಕಾಲಜಿ ಮಾಡಿ ಬಿಹೇವಿಯರಲ್ ಸೈಕಾಲಜಿ ನಲ್ಲಿ PhD ಮಾಡ್ತಾರೆ. ಬಿಹೇವಿಯರಲ್ ಸೈಕಾಲಜಿಸ್ಟ್ ಯಾರು? So MSc psychology ಮಾಡಿದ್ಮೇಲೆ even MSc psychology ಮಾಡ್ಬೇಕಾದ್ರೆ there are different types of psychology you can do. ಏನಂತಾರೆ, ಇವಾಗ HR ಅಲ್ಲೆಲ್ಲ ಹೋಗ್ತಾರಲ್ಲ, ಅವರು ಆರ್ಗನೈಸೇಷನಲ್ ಸೈಕಾಲಜಿ ಓದ್ಬೋದು, ಟೀಮ್ ಸೈಕಾಲಜಿ ಓದ್ಬೋದು. ಅದೇ ತರ ಬಿಹೇವಿಯರಲ್ ಸೈಕಾಲಜಿ ಇಸ್ ಅ ಸಬ್ ಸ್ಪೆಷಾಲಿಟಿ ಆಫ್ ಸೈಕಾಲಜಿ. ಸೊ PhD ಮಾಡಿದ್ರೆ ಯು ಮೇ ಬಿಕಮ್ ಸ್ಪೆಷಲಿಸ್ಟ್ ಇನ್ ಒನ್ ಕೈಂಡ್ ಆಫ್ ಸೈಕಾಲಜಿಕಲ್ ಥೆರಪೀಸ್. PhD ಅಥವಾ MPhil. So behavioral psychology is one of the subspecialties. Actually, ನೀವು ಇದು ಹೇಳಿದ್ರಲ್ವಾ, ಅಂದ್ರೆ ಸೈಕ್ಯಾಟ್ರಿಸ್ಟ್ ವಿ ಡೀಲ್ ವಿತ್ ದ ಮೈಂಡ್, ಅಂಡ್ ಮೈಂಡ್ ಅಂತ ಹೇಳಿದ್ರೆ ಇಟ್ಸ್ ಲಿಟಲ್ ಅಬ್ಸ್ಟ್ರಾಕ್ಟ್. ಅಂದ್ರೆ ನೀವು ಸಪೋಸ್ ಇಫ್ ದೇರ್ ಇಸ್ ಅ ಕಾರ್ಡಿಯಾಲಜಿಸ್ಟ್, ಎವ್ರಿ ಒನ್ ನೋಸ್ ದಟ್ ಹಾರ್ಟ್ ಹಿಂಗೆ ಎಕ್ಸಾಕ್ಟ್ಲಿ ಫಂಕ್ಷನ್ ಆಗುತ್ತೆ. ಸೊ ಇಟ್ಸ್ ಅನ್ ಅಬ್ಸಲ್ಯೂಟ್ ಥಿಂಗ್. ಅಂಡ್ ದೆನ್ ಯು ಹ್ಯಾವ್ ಪ್ರಾಬಬ್ಲಿ ಇನ್ಸ್ಟ್ರೂಮೆಂಟ್ಸ್ ಟು ಮೆಷರ್, ಅದೆಲ್ಲ ಕ್ಲಿಯರ್ಲಿ ನೋನ್. ಬಟ್ ಮೈಂಡ್ ಅಂತ ಬಂದಾಗ ಇಟ್ಸ್ ಅ ಲಿಟಲ್ ಅಬ್ಸ್ಟ್ರಾಕ್ಟ್. ಅಂದ್ರೆ ಯು ಹ್ಯಾವ್ ಟು ಕಾನ್ಸೆಪ್ಚುಯಲೈಸ್ ಇನ್ ಅ ಡಿಫ್ರೆಂಟ್ ವೇ. ಸೊ ಅಲ್ಲಿ ಅಬ್ಸಲ್ಯೂಟ್ ಹಿಂಗೆ ಅಂತ ಬರಕ್ಕಾಗಲ್ಲ ಅಲ್ವಾ. ಸೊ ದೇರ್ ಮೇ ಬಿ ಡಿಫ್ರೆಂಟ್ ಸ್ಕೂಲ್ಸ್, ಹೌ ಯು approach the patient or whatever. So ಅದು ಹೇಗೆ ವರ್ಕ್ ಆಗುತ್ತೆ, ಲೈಕ್ where does the science end and where does the different models of how do you look at the patient, or how do you approach the That's problem? a very interesting question. So we always say psychiatry is not just science, it's an art as well. But ನಾನು very junior young psychiatrist, I was a first year trainee in psychiatry. ನಾನು ವೆರಿ ಸೀನಿಯರ್ ಪ್ರೊಫೆಸರ್, ಐ ವಾಸ್ ವರ್ಕಿಂಗ್ ವಿತ್ ಹಿಮ್. ಅವ್ರು ಒಂದು ಆಫೀಸಲ್ಲಿ ಕೂತ್ಕೋತಾ ಇದ್ರು. ಉದ್ದಕ್ಕೆ ಕಾರಿಡಾರ್ ಇತ್ತು, ಅವ್ರ ಡೋರ್ ತೆಗೆದ್ರೆ ಕಾರಿಡಾರ್. ಸೊ ಇಫ್ ದ ಪೇಷಂಟ್ ಹ್ಯಾಸ್ ಟು ವಾಕ್ ಇನ್ ಟು ಹಿಸ್ ಆಫೀಸ್, ಆ ಉದ್ದ ಕಾರಿಡಾರ್ ನೆಟ್ಕೊಂಡು ಬಂದು ಅವ್ರ ಮುಂದೆ ಕೂತ್ಕೋಬೇಕಿತ್ತು. ನಾನು ಯಾವಾಗ್ಲೂ ಅವ್ರ ಪಕ್ಕ ಕೂತ್ಕೋತಾ ಇದ್ದೆ, ಬಿಕಾಸ್ ಐ ಆಮ್ ಅನ್ ಅಬ್ಸರ್ವರ್, ಐ ಆಮ್ ಲರ್ನಿಂಗ್ ಹೌ ಹಿ ಡಸ್. ಆ ಪೇಷಂಟ್ ಒಂದು ಅರ್ಧ ಕಾರಿಡಾರ್ ಬರೋ ಅಷ್ಟರಲ್ಲಿ ದ ಪ್ರೊಫೆಸರ್ ಯೂಸ್ ಟು ಆಲ್ವೇಸ್ ಸೇ, ದಿಸ್ ಇಸ್ ದ ಡಯಾಗ್ನೋಸಿಸ್. I would always feel very angry with this professor, saying, "Yenappa ivaru eshtu judgmental." He doesn't even talk to the patient. Agle decide madbittirtare. Though he was a very good person, ಆಮೇಲೆ ಮಾತಾಡ್ಸಿ ಅವ್ರನ್ನ ಕಾಮ್ ಮಾಡಿ patient, only then he would give the medication. But I would always wonder, is it really possible that halfway walking through the corridor you can make out? But now I have been in psychiatry for 21 years. I don't claim that I can read everyone's mind. I don't claim that walk ಮಾಡ್ತಾ ಇದ್ದಂಗೆ ನೆನೆ ಬರ್ಬೋದು ಅಂತ. But because we have done it so much, so often, and we have seen so many patients, once we talk to the patient, though it is all abstract in what you are saying, it is very clear science actually. The pattern is very, very clear. Why it is happening, what is the chemistry behind it, adella salpa vegagirbodu, though we know quite a lot of it, but still there's a lot to learn about the mind. But the patterns, reading the pattern becomes very easy because we have done it so many times. So really
if you test ibru psychiatrist, one day patient ಕೊಟ್ಬಿಟ್ಟು ibru psychiatrist ಅಥವಾ 3 psychiatrist ಅಥವಾ 4 psychiatrist ಕೊಟ್ರೆ, if they're all reasonably good psychiatrists, you will get the same diagnosis. So I don't want all the ಯಾರು ಕೇಳಿಸ್ಕೊತಾ ಇದಾರೆ them to think it's some quacky science, ಸುಮ್ಮನೆ ಏನೋ ಗೆಸ್ ಮಾಡ್ಬಿಟ್ಟು ಏನೋ ಕೊಡ್ತೀವಿ ಅಂತ. It is not that. And also the diagnostic criteria is very, very rigid. So I can't just diagnose someone with depression. I cannot just diagnose someone. There's a very rigid formula for all of it. And based on the patterns we have seen, or patterns that the world has seen for one particular illness. So it is an art and a science. And it is very, very important that I get to know the patient very well. ಬರೀ ಬ್ಲಡ್ ಟೆಸ್ಟ್ ಮಾಡಿ, ತುಂಬಾ ಜನ ಪ್ರಾಬ್ಲಮ್ ಕರ್ಕೊಂಡ್ ಬಂದಿರ್ತಾರೆ ಅಥವಾ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ, ಮೇಡಮ್ ಒಂದ್ ಸ್ಕ್ಯಾನ್ ಮಾಡ್ಬಿಡಿ ಪ್ಲೀಸ್. ಸ್ಕ್ಯಾನ್ ಅಲ್ಲಿ ಏನು ಕಾಣಿಸಲ್ಲ, ಬಿಕಾಸ್ ಸ್ಕ್ಯಾನ್ ಇಸ್ ಸ್ಟ್ರಕ್ಚರಲ್. MRI ಮಾಡಿದ್ರು ಇಟ್ ಇಸ್ ಸ್ಟ್ರಕ್ಚರಲ್. ಯು ವಿಲ್ ನಾಟ್ ಸಿ ಎನಿ ಅಬ್ನಾರ್ಮ್ಯಾಲಿಟಿ ದೇರ್. ವಾಟ್ ವಿ ನೀಡ್ ಟು ಸಿ is the chemical changes within the scan, in the brain. We have started developing scans to identify this also. They are called SPECT scanning. Radio active material na inject madi, then they'll stimulate the person by saying something sad athwa enaru. Avaga it lights up, particular parts of the brain lights up, and you can take pictures of that where it is lighting up anta. So it is called SPECT scanning. So there's a lot of research around all of that. But normal clinical practice alli, other than talking to a very experienced psychiatrist or a psychologist, there is nothing else, no other tests to do. A lot of the time now tests yak barkododu andre, sometimes physical health problems in the mental health problems do. Ivaga thyroid abnormal idre, tumba low thyroid idre, it can look very much like depression. So youngsters, teenagers, ಮತ್ತೆ ಮಿಡ್ಲ್ ಏಜ್ ಅಂದ್ರೆ ಸಮಥಿಂಗ್ ಫ್ರಮ್ 30 to maybe 50, ಆಮೇಲೆ 50+. ಈ ತರ 3 ಕ್ಯಾಟಗರಿನ ಡಿವೈಡ್ ಮಾಡಿದ್ರೆ ಜನರನ್ನ ಕಾಮನ್ ಆಗಿ ಅಕ್ರಾಸ್ ಏಜ್ ಗ್ರೂಪ್ಸ್ ಯಾವ್ಯಾವ ತರ ಇಲ್ನೆಸಸ್ ನೀವು ಮೇಜರ್ ಆಗಿ ಗಮನಿಸ್ತೀವಿ, ಅದರ ಸಂಕೇತಗಳೇನು ಅಂದ್ರೆ ಈಗ ಮನೆಯವರೇ ಕಂಡುಹಿಡಿಯೋ ಹಂಗೆ ಏನಾದ್ರು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ನಿಮ್ ಬ್ರೆಸ್ಟ್ ಅನ್ನ ಚೆಕ್ ಮಾಡಿ, ಎಲ್ಲಾದ್ರೂ ಲಂಪ್ ಇದೆಯಾ ಅಂತ ಡಿಟರ್ಮಿನ್ ಮಾಡಿ ಅಂತ, ಅದು ಸಿಂಪಲ್ ಸ್ಟೆಪ್ಸ್ ಇದೆಯಲ್ಲ, ಆ ತರದ್ ಏನಾದ್ರು ಸ್ಟೆಪ್ಸ್ ಇದೆಯಾ? ಬಿಕಾಸ್ ಐ ವಾಂಟ್ ಪೀಪಲ್ ವಿತ್ ದಿಸ್ ಪರ್ಟಿಕ್ಯುಲರ್ ಕ್ಲಿಪ್ ಅಂಡ್ ಸೇ ಹಾ ಓಕೆ ಡಾಕ್ಟರ್ ಹಿಂಗೆ ಹೇಳಿದ್ರು, ರಿಕಗ್ನೈಸ್. ಸೊ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಡಿವೈಡ್ ಮಾಡ್ಕೋತೀನಿ ಏಜ್ ಗ್ರೂಪ್ಸ್ ನ. ಸೊ ಫಸ್ಟ್ 10 years ಅಂತ ನೋಡ್ಕೊಂಡ್ರೆ ಇಟ್ಸ್ ವೆರಿ ಕ್ರಿಟಿಕಲ್ ಫಾರ್ ನ್ಯೂರೋನಲ್ ಡೆವಲಪ್ಮೆಂಟ್. ನಮ್ದು ನರ್ವಸ್ ಸಿಸ್ಟಮ್ ಹೆಂಗ್ ಡೆವಲಪ್ ಆಗಿದೆ ಅನ್ನೋದು ಅಷ್ಟ್ರಲ್ಲಿ ಗೊತ್ತಾಗುತ್ತೆ. ಸೊ ಇಫ್ ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ನ್ಯೂರೋನಲ್ ಡೆವಲಪ್ಮೆಂಟ್, ಅದರಿಂದ ಮೆಂಟಲ್ ಡಿಸಾರ್ಡರ್ ಬರಂಗಿದ್ರೆ ವಿ ವಿಲ್ ಸಿ ಇಟ್ ಇನ್ ದ ಫಸ್ಟ್ 10 years ಆಫ್ ಲೈಫ್. ಸೊ ಫಸ್ಟ್ ಇಯರ್ ಆಫ್ ಲೈಫ್ ಅಲ್ಲಿ ಏನಾದ್ರು ನಾವ್ ಹೇಳ್ತೀವಿ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂದ್ರೆ ಬಾರ್ಲ್ ಬಿಡೋದು, ಮಂಡಿ ಮೇಲೆ ನಡೆಯೋದು ಅಥವಾ ನಡೆಯೋದು, ಜನರಲಿ ಸ್ಟ್ಯಾಂಡಿಂಗ್ ಅಪ್ ಅಂಡ್ ವಾಕಿಂಗ್ ಆರ್ ಟಾಕಿಂಗ್ ಡಿಲೇ ಆದ್ರೆ, ಡಿಲೇ ಇನ್ ಮೈಲ್ ಸ್ಟೋನ್ಸ್ ಇಸ್ ಅ ಬಿಗ್ ಟ್ರಿಗರ್. ಡಿಲೇ ಆದ್ರೆ ಯು ಹ್ಯಾವ್ ಟು ಸಿ ಅ ನ್ಯೂರಾಲಜಿಸ್ಟ್ ಫಸ್ಟ್ ಆರ್ ಅ ಪೀಡಿಯಾಟ್ರಿಷಿಯನ್ ಫಸ್ಟ್. But that could be a early sign of mental illness in the child. So very common mental illnesses ಮಕ್ಕಳಲ್ಲಿ is what we call neurodevelopmental problems ಅಂತ. ಅಂದ್ರೆ ನ್ಯೂರಾನ್ಸ್ ಅಂದ್ರೆ ಬ್ರೈನ್ ಸೆಲ್ಸ್ ಅದು ಡೆವಲಪ್ ಸರಿಗ ಆಗ್ಲಿಲ್ಲ ಅಂದ್ರೆ ಯಾವ ತರ ಮೆಂಟಲ್ ಇಲ್ನೆಸ್ ಬರ್ಬೋದು. ಸೊ ಕಾಮನ್ ಇಸ್ ಆಟಿಸಮ್ ಅಂತ. ಆಟಿಸಮ್ ಅಂದ್ರೆ ಅವರು ಸರಿಗ್ ಮಾತಾಡೋದಕ್ ಬರಲ್ಲ, ಸೋಷಿಯಲೈಸ್ ಮಾಡೋದಕ್ ಬರಲ್ಲ, ಬೇರೆಯವ್ರ ಜೊತೆ ಬೆರೆಯೋದಕ್ಕಾಗಲ್ಲ, ಇಂಥದ್ದೇನಾದ್ರು ಸಿಂಪ್ಟಮ್ ಇದ್ರೆ ದಟ್ ಈಸ್ ಆಟಿಸಮ್. ಇಲ್ಲ ADHD ಅಂತ ಹೇಳ್ತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಇದನ್ನು ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್. ಅಂದ್ರೆ ತುಂಬಾ ಚೇಷ್ಟೆ ಮಾಡ್ತಾ ಇದ್ರೆ, ದೇ ಆರ್ ಅನ್ಸೇಫ್, ಅಟೆನ್ಷನ್ನೇ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ, ನಿಮ್ ಜೊತೆ ಮಾತಾಡೋದಕ್ ಆಗ್ತಾ ಇಲ್ಲ ಅಂದ್ರೆ, ದೆನ್ ಯು ವಿಲ್ ಸಿ ಇಟ್ ಇನ್ ದ ಫಸ್ಟ್ 10 years. ಆಮೇಲೆ ಎನಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಫಿಕಲ್ಟೀಸ್, if the child can't write, ಸ್ಕೂಲ್ ಶುರು ಮಾಡಿದ್ದಾರೆ, ಬಾಯಲ್ಲಿ ಹೇಳ್ತಾರೆ ಬಟ್ ಬರೆಯಲ್ಲ, ಅಥವಾ ಬರೀತಾರೆ ಬಟ್ ಕೂತ್ಕೊಳ್ಳಲ್ಲ,
ಅಥವಾ ಪೇಂಟಿಂಗ್ ಮಾಡ್ತಾರೆ, ಇದನ್ ಮಾಡಲ್ಲ, ನಂಬರ್ಸ್ ಇಸ್ ಡಿಫಿಕಲ್ಟ್. ದೀಸ್ ಆರ್ ಆಲ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಫಿಕಲ್ಟೀಸ್. ಸೊ ಫಸ್ಟ್ 10 years ಅಲ್ಲಿ ಇಟ್ ಇಸ್ ಡೆವಲಪ್ಮೆಂಟಲಿ ಇಫ್ ದರ್ ಇಸ್ ಎನಿ ಪ್ರಾಬ್ಲಮ್, you should see a psychiatrist. You should see a child psychiatrist because we can help these children significantly. Because bega togolilla andre help, or the educational whatever they can achieve will go down dramatically. And if their educational abilities go down dramatically, long term what they can achieve in life or how independent they can be in life will go down dramatically. So first 10 years ಅಲ್ಲಿ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಏನಿದ್ರು, ಸ್ಪೀಚ್ ಡಿಲೇ ಅಥವಾ ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ಮು, ಟೀಚರ್ಸ್ ಏನಾದ್ರು ಹೇಳಿದ್ರೆ ಟೇಕಿಂಗ್ ಇಟ್ ಸೀರಿಯಸ್ಲಿ. ಒಂದ್ ಕಡೆ ಕೂತ್ಕೊಳ್ಳಲ್ಲ, ಕ್ಲಾಸಲ್ಲಿ ಕೂರ್ಸಕ್ ಆಗ್ತಾ ಇಲ್ಲ, ನಮ್ಗೆ ತುಂಬಾ ತಲಾಟೆ ಮಾಡ್ತಾ ಇದ್ದಾನೆ, ಆಲ್ ದಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ ಅಂಡ್ ಅಬ್ಸರ್ವಿಂಗ್. ಅದು ಪರ್ಸಿಸ್ಟೆಂಟ್ ಆಗಿದ್ರೆ, ಎನಿ ಪ್ರಾಬ್ಲಮ್ ಪರ್ಸಿಸ್ಟೆಂಟ್ ಆಗಿದ್ರೆ ಯು ಹ್ಯಾವ್ ಟು ಟೇಕ್ ಹೆಲ್ಪ್ ಫ್ರಮ್ ಅ ಸೈಕ್ಯಾಟ್ರಿಸ್ಟ್. ಅದು ಫಸ್ಟ್ 10 years ಅಲ್ಲ. ಆಯ್ತು 11 years to say 25 years, 26 years ಅಂತ ತಗೊಳ್ಳೋಣ, is almost ಒಂಥರ ಟ್ವೀನ್ಸ್ ಅಂಡ್ ಟೀನ್ಸ್ ಅಂತ ಏನ್ ಹೇಳ್ತೀವಿ. So just before teenage and just post teenage is all psychological problems. So they have developed well, brain is okay, but coping strategies ಏನು ಇಲ್ಲ. So ಏನಾದ್ರು ಡಿಸ್ಟ್ರೆಸ್ ಆದ್ರೆ ಈ ಟೈಮ್ ಅಲ್ಲಿ ಏನಾದ್ರು if they lose parents or school ಅಲ್ಲಿ bullying ಆದ್ರೆ, ಅಥವಾ ದೇ ಹ್ಯಾವ್ ಅ ಗರ್ಲ್ ಫ್ರೆಂಡ್ or a boyfriend, ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ, ಅಥವಾ ದೇ ಗೆಟ್ ಇಂಟ್ರೊಡ್ಯೂಸ್ ಟು ಸ್ಮೋಕಿಂಗ್ or alcohol, or all these are the normal things that happen in these years. These are all psychological problems. ಇದನ್ನು ಬೇಗ ಐಡೆಂಟಿಫೈ ಮಾಡಿ. ಇಫ್ ದ ಚೈಲ್ಡ್ ಪರ್ಸಿಸ್ಟೆಂಟ್ ಸಿಂಪ್ಟಮ್ಸ್ ಏನಾದ್ರು ತೋರಿಸ್ತಾ ಇದ್ರೆ, ಪರ್ಸಿಸ್ಟೆಂಟ್ ಆಗಿ ಬೇಜಾರ್ ಮಾಡ್ಕೊಳ್ಳೋದು, ಅಥವಾ ಥಿಂಗ್ಸ್ ವಿ ಸಿ ಈ ಏಜ್ ಅಲ್ಲಿ ತುಂಬಾ ರ್ಯಾಶ್ ಆಗಿ ಏನಾದ್ರು ಮಾಡೋದು, ಅಂದ್ರೆ ಕಟ್ ಮಾಡ್ಕೊಳ್ಳೋದು, ಅಥವಾ ನಾನು ಸತ್ತೋಗ್ತ ಹೇಳೋದು, ಸುಯಿಸೈಡಲ್ ಐಡಿಯೇಷನ್ಸ್ ಹೇಳೋದು, ನೆವರ್ ಟೇಕಿಂಗ್ ಸುಯಿಸೈಡಲ್ ಥ್ರೆಟ್ ಆಸ್ ಇದು ಸುಮ್ನೆ ಅಟೆನ್ಷನ್ ಸೀಕಿಂಗ್ ಇದು ಅಂತ ತಗೊಳ್ಳ. ಆಲ್ವೇಸ್ ಕನ್ಸಿಡರಿಂಗ್ ಹೆಲ್ಪ್ ಫಾರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಟೆನ್ಷನ್ ಸೀಕಿಂಗ್ ಇದ್ರೂನು ಯಾವ್ದಾದ್ರು ಚೈಲ್ಡ್ ನಾನು ಸತ್ತೋಗ್ತೀನಿ ಅಂತ ಸುಮ್ನೆ ಅಟೆನ್ಷನ್ ಸೀಕಿಂಗ್ ಹೇಳಿದ್ರು, ಇಟ್ ಈಸ್ ವೆರಿ ವರಿಯಿಂಗ್. ವೈ ಇಸ್ ದ ಚೈಲ್ಡ್ ನೀಡಿಂಗ್ ಟು ಆಸ್ಕ್ ಅಟೆನ್ಷನ್ ಇನ್ ದಟ್ ವೇ? ವೈ ಕಾಂಟ್ ಹಿ ಜಸ್ಟ್ ಸೇ ಐ ನೀಡ್ ಯುವರ್ ಅಟೆನ್ಷನ್? ಸೊ ಅದೇನಕ್ಕೆ ಆ ತರ ಡಿಸ್ಟ್ರೆಸ್ ಇದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ದೇ ನೀಡ್ ಟು ಸಿ ಅ ಸೈಕ್ಯಾಟ್ರಿಸ್ಟ್. ಬಟ್ ಆಲ್ಸೋ ರಿಮೆಂಬರಿಂಗ್ ಮೋಸ್ಟ್ ಸೀರಿಯಸ್ ಮೆಂಟಲ್ ಇಲ್ನೆಸಸ್ start around the age of 15-16 years of age. About 15 to 25 is the period when most serious mental illnesses come also. So genetic disorders ಏನಿರುತ್ತೆ ಅಂತ ಹೇಳಿದ್ನಲ್ಲ, ಇವಾಗ ಸ್ಕಿಜೋಫ್ರಿನಿಯಾ ಇರ್ಬೋದು, ಬೈಪೋಲಾರ್ ಡಿಸಾರ್ಡರ್ ಇರ್ಬೋದು. ಸೊ ಅವ್ರೇ ಮಾತಾಡ್ಕೊಂಡ್ರೆ, ಸೊ ಯಾವ್ದಾದ್ರು ಒಂದು ಚೈಲ್ಡ್ ನಾರ್ಮಲಿ ಹಿ ವಾಸ್ ವೆರಿ ಗುಡ್ ಇನ್ ಸ್ಕೂಲ್, ಸಡನ್ ಆಗಿ ಏನೋ ಚೇಂಜ್ ಆಗಿದೆ, ಸಡನ್ಲಿ ದೇರ್ ಇಸ್ ಸಮ್ ವಿಡ್ರಾಲ್, suddenly he is being to himself, he's being dirty, or he's not taking care of himself, ಮಾತ್ ಕೇಳ್ತಾ ಇಲ್ಲ, ಅಥವಾ ರೂಮ್ ಎಲ್ಲ ಡಾರ್ಕ್ ಮಾಡ್ಕೊಂಡು ಅವ್ರಾಗವ್ರೆ ಕೂತಿದ್ದಾರೆ, ಇಂಥ ಸಿಂಪ್ಟಮ್ಸ್ ಇದ್ರೆ ಅಗೇನ್ ಯು ಹ್ಯಾವ್ ಟು ಸಿ. ಸೊ ಇನ್ ದ ಟ್ವೀನ್ಸ್ ಅಂಡ್ ಟೀನ್ಸ್, ಚೇಂಜ್ ಇನ್ ಬಿಹೇವಿಯರ್, ಚಿಲ್ಡ್ರನ್ ಮುಂಚೆ ಇದ್ದಂಗೆ ಇಲ್ದಿರ ಬೇರೆ ತರ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ, ಯಾವುದೇ ತರ ಅಬ್ನಾರ್ಮ್ಯಾಲಿಟಿ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು. ಆಬ್ವಿಯಸ್ಲಿ ಕೇರ್ಫುಲ್, ಚೈಲ್ಡ್ಹುಡ್ ಅಲ್ಲಿ ಇದ್ದಂಗೆನೆ ಟೀನೇಜ್ ಅಲ್ಲಿ ಇರಲ್ಲ, ದೇರ್ ವಿಲ್ ಬಿ ಟೀನೇಜ್ ಚೇಂಜಸ್, ಬಟ್ ಇಫ್ ಇಟ್ ಈಸ್ ಅಬ್ನಾರ್ಮಲ್. ಈಗ ಸ್ಪೆಸಿಫಿಕ್ ಆಗಿ ಇವಾಗ ನೀವು ಹೇಳಿದ್ರಿ ಲರ್ನಿಂಗ್ ಡಿಸಬಿಲಿಟಿ ಇದೆ, ಅಥವಾ ತುಂಬಾ ಅಟೆನ್ಷನ್ ಸೀಕ್ ಮಾಡ್ತಾರೆ, ಅಥವಾ ಕೂರ್ಸಕ್ ಆಗಲ್ಲ ಅಂತ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಹೇಳಿದ್ರಿ. ಈ ಏಜ್ ಗ್ರೂಪ್ ಅಲ್ಲಿ, ದಟ್ ಇಸ್ 16 to 25 ಏಜ್ ಗ್ರೂಪ್ ಅಲ್ಲಿ, ಅಪಾರ್ಟ್ ಫ್ರಮ್ ಇದು ರೂಮ್ ಡಾರ್ಕ್ ಮಾಡ್ಕೊಳ್ಳೋದು, ಅದನ್ನ ಬಿಟ್ಟು ಬೇರೆ ಏನಾದ್ರು ಬಿಹೇವಿಯರಲ್ ಚೇಂಜಸ್ ಪ್ಯಾಟರ್ನ್ಸ್ ನೋಡಿದ್ರೆ ಅದು ಹೆಂಗೆ ಐಡೆಂಟಿಫೈ? ಸೊ ಮೇನ್ಲಿ ಸೋಷಿಯಲ್ ವಿಡ್ರಾಲ್ ಆದ್ರೆ, ಅಂದ್ರೆ ಪೇರೆಂಟ್ಸ್ ಇಂದ ಸೋಷಿಯಲ್ ವಿಡ್ರಾಲ್ ಆಗೋದು ಇಸ್ ಕ್ವೈಟ್ ಕಾಮನ್ ಇನ್ ಟೀನೇಜ್. ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು, ಯು ಆರ್ ನಾಟ್ ಕೂಲ್, ಅದು ಹೇಳೋದು ಇಸ್ ನಾರ್ಮಲ್. ಬಟ್ ಫ್ರೆಂಡ್ಸ್ ಜೊತೆನೂ ಸೋಷಿಯಲೈಸ್ ಮಾಡ್ತಾ ಇಲ್ಲ, ಅವ್ರ ಪಿಯರ್ ಗ್ರೂಪ್ ಜೊತೆ ಸೋಷಿಯಲೈಸ್ ಮಾಡ್ತಾ ಇಲ್ಲ,
ಅಥವಾ ಇವಾಗ ಟೀನೇಜ್ ಅಲ್ಲಿ ಲುಕ್ಸ್, ಹೌ ದೇ ಲುಕ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ದೇ ಆರ್ ವೆರಿ ಕೇರ್ಫುಲ್ ಅಬೌಟ್. ಅದನ್ನೆಲ್ಲ ಇಗ್ನೋರ್ ಮಾಡ್ತಾ ಇದ್ರೆ, ಊಟ ತಿಂಡಿ ಇಗ್ನೋರ್ ಮಾಡ್ತಾ ಇದ್ರೆ, ಸ್ಲೀಪ್ ಅಬ್ನಾರ್ಮ್ಯಾಲಿಟೀಸ್ ಆದ್ರೆ, these are all signs and symptoms. And definitely big red lights are ಅವ್ರಾಗ ಅವರೇ ಮಾತಾಡ್ಕೊಂತಾ ಇದ್ರೆ, ಅಥವಾ ಸಸ್ಪಿಷಿಯಸ್ ಆದ್ರೆ, ಯಾರೋ someone is following me, someone is doing something, ಏನೋ ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಈ ತರದ್ದೆಲ್ಲ ಬಂದ್ರೆ, ಅಥವಾ my phone is hacked is a normal thing that we hear in schizophrenia. ಫೋನ್ ಇಸ್ ಹ್ಯಾಕ್ಡ್, ಅಥವಾ ಯಾರೋ ಕ್ಯಾಮ್ರಾನಲ್ಲಿ ನನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಇಲ್ದಿರ ಭಯ ಹುಟ್ಟಿದ್ರೆ, these are all very specific symptoms of mental disorder in this age group. Ella age group allೂ ಇದು important, but initiation usually around this age ಆಗುತ್ತೆ. ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.